ಕಮ್ಮನಹಳ್ಳಿ ಕಾಮುಕರು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಕನ್ಯಾ. ಸ್ಪಷ್ಟನೆ. ಬೆಂಗಳೂರಿನ ಮಾನ ಹರಾಜು ಹಾಕಿದ ಕಾಮುಕರು ಸಿಕ್ಕಿದ ಹೇಗೆ? 4 ಖತರ್ನಾಕ್ ಆರೋಪಿಗಳ ಬ್ಯಾಕ್ಗ್ರೌಂಡ್ ಏನು? ಅಮಾನುಷ ವರ್ತನೆಗೂ ಮುನ್ನ ಆರೋಪಿಗಳು ಮಾಡಿದ್ದೇನು? ಕಮ್ಮನಹಳ್ಳಿ ಲೈಂಗಿಕ ದೌರ್ಜನ್ಯ ಕೇಸ್ನ ಕಂಪ್ಲೀಟ್ ಡೀಟೇಲ್ಸ್ ಇದೇ ಹೊತ್ತಿನ ವಿಶೇಷ ಕಮ್ಮನಹಳ್ಳಿ ಕಾಮುಕರು. ಕಮ್ಮನಹಳ್ಳಿಯಲ್ಲಿ ನಡೆದ ಲೈಂಗಿಕ ದೌರ್ಜನ್ಯ ಕೇಸ್ನ ಕಂಪ್ಲೀಟ್ ಡೀಟೇಲ್ಸ್ ಬಯಲಾಗಿದೆ. ಈ ಕೇಸ್ನಲ್ಲಿ ಹಲವು ಇಂಟ್ರೆಸ್ಟಿಂಗ್ ಮಾಹಿತಿಗಳಿವೆ. ಕೇಳಿದ್ರೆ ನೀವು ಕೂಡ ಶಾಕ್ ಆಗ್ತೀರಾ. ನಾವೀಗ ನಿಮಗೆ ಕಮ್ಮನಹಳ್ಳಿ ಕಾಮುಕರ ಕಂಪ್ಲೀಟ್ ಕಹಾನಿನ ತೋರಿಸ್ತೀವಿ ನೋಡಿ. ಇನ್ನು ಕಮ್ಮನಹಳ್ಳಿಯಲ್ಲಿ ಕಾಮುಕರು ಅವತ್ತು ನಡೆಸಿರುವಂತಹ ಕೃತ್ಯ, ಆ ದೃಶ್ಯದಿಂದ ಇಡೀ ಬೆಂಗಳೂರು ತಲೆ ತಗ್ಗಿಸುವಂತಾಗಿದೆ. ಮಹಿಳೆಯರಿಗೆ ಅಸುರಕ್ಷತೆ ಕಾಡ್ತಾ ಇದೆ. ಕಮ್ಮನಹಳ್ಳಿಯಲ್ಲಿ ನಡೆದಂತಹ ಈ ಲೈಂಗಿಕ ದೌರ್ಜನ್ಯ ಕೇಸ್ನಿಂದ ಇಡೀ ದೇಶವೇ ಬೆಚ್ಚಿಬಿದ್ದಿದೆ. ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಸಿಟಿ ಬೆಂಗಳೂರಲ್ಲಿ ಹೀಗೆಲ್ಲ ನಡೀತಾ ಇದೆಯಾ ಅಂತ ಇಡೀ ದೇಶವೇ ಟೀಕಿಸ್ತಾ ಇದೆ. ಸಮಾಧಾನಕರ ಸಂಗತಿ ಏನಪ್ಪಾ ಅಂತಂದ್ರೆ, ಜನವರಿ 1 ಮಧ್ಯರಾತ್ರಿ 2:40 ನಡೆದಂತಹ ಈ ಲೈಂಗಿಕ ದೌರ್ಜನ್ಯ ಕೇಸ್ನ ಕಾಮುಕರು ಅಂಧರಾಗಿದ್ದಾರೆ. ಚುರುಕಿನ ಕಾರ್ಯಾಚರಣೆ ನಡೆಸಿದ ಪೊಲೀಸರು ಕಾಮುಕರ ಹೆಡೆಮುರಿ ಕಟ್ಟಿದ್ದಾರೆ. ನಾವೀಗ ನೋಡ್ತಾ ಇರುವಂತಹ ದೃಶ್ಯ ನಿಜಕ್ಕೂ ಕೂಡ ಭಯಾನಕ, ಆತಂಕಕಾರಿ, ಆಘಾತವನ್ನ ಹುಟ್ಟಿಸಿರುವಂತಹ ದೃಶ್ಯ ಇದು. ಈ ರೀತಿ ಕೂಡ ನಡೆಯುತ್ತೆ ಬೆಂಗಳೂರಲ್ಲಿ, ಅದು ಕೂಡ ಹೊಸ ವರ್ಷಾಚರಣೆಯನ್ನ ಮುಗಿಸಿಕೊಂಡು ಬರ್ತಾ ಇದ್ದಂತಹ ಸಂದರ್ಭದಲ್ಲಿ ಯುವತಿಯ ಅಸಹಾಯಕತೆಯನ್ನೇ ಕಾಡಿದಂತಹ ಈ ದುರುಳರು, ಈ ರಾಕ್ಷಸರು ಯಾವ ರೀತಿ ಅಮಾನವೀಯವಾಗಿ ವರ್ತಿಸಿದ್ದಾರೆ ಅನ್ನೋದನ್ನ ತೋರಿಸ್ತಾ ಇರುವಂತಹ ದೃಶ್ಯ ಇದು. ನಾವೀಗ ನೋಡ್ತಾ ಇರುವಂತಹ ದೃಶ್ಯದಲ್ಲಿ ಆಟೋ ಇಳ್ಕೊಂಡು ಬಂದಂತಹ ಯುವತಿ ಒಬ್ಳೆ ಬರ್ತಾ ಇದ್ದಂತಹ ಸಂದರ್ಭದಲ್ಲಿ ಮಧ್ಯರಾತ್ರಿ 2:40 ಸುಮಾರಿಗೆ ಆ ಸ್ಕೂಟರ್ ಅಲ್ಲಿ, ಹೋಂಡಾ ಆಕ್ಟಿವಾ ಸ್ಕೂಟರ್ ಅಲ್ಲಿ ಬಂದಂತಹ ಇಬ್ಬರು ಕಾಮುಕರು, ಅಯ್ಯಪ್ಪ ಮತ್ತೆ ಲೆನೋ ಅನ್ನುವಂತಹ ಇಬ್ಬರು ಕಾಮುಕರು, ಒಬ್ಬ ಅದರಲ್ಲಿ ಬಿಕಾಂ ವಿದ್ಯಾರ್ಥಿ ಲೆನೋ, ಮತ್ತೊಬ್ಬ ಅಯ್ಯಪ್ಪ ಅನ್ನುವಂತಹ ವ್ಯಕ್ತಿ, ಇವರಿಬ್ರು ಕೂಡ ಆಕೆಯನ್ನ ಟಾರ್ಗೆಟ್ ಮಾಡಿ ಆಕೆಯನ್ನ ಎಳೆದು ಆಕೆಯನ್ನ ಅಪ್ಪಿ ಮುದ್ದಾಡುವಂತಹ ಪ್ರಯತ್ನ ಮಾಡ್ತಾರೆ. ಆಕೆಯ ಮೇಲೆ ಲೈಂಗಿಕ ಶೋಷಣೆ ನಡೆಸುವಂತಹ ಪ್ರಯತ್ನ ಮಾಡ್ತಾರೆ. ಅಷ್ಟು ಮಾತ್ರವಲ್ಲ, ಆಕೆ ಯಾವುದಕ್ಕೂ ಜಗ್ಗದೇ ಇದ್ದಾಗ, ಆಕೆ ಅದನ್ನ ಪ್ರತಿರೋಧಿಸಿದಾಗ ಆಕೆಯನ್ನ ನಡು ರಸ್ತೆಯಲ್ಲೇ ತಳ್ಳಿ ಅಲ್ಲಿಂದ ಪರಾರಿಯಾಗ್ತಾರೆ. ಈಗ 4 ಜನ ಕಾಮುಕರು ಅಂಧರಾಗಿದ್ದಾರೆ. ಅದರಲ್ಲಿ ಇಬ್ರು ಅಯ್ಯಪ್ಪ ಅನ್ನುವಂತಹ ಟಾಟಾ ಎಸ್ ಚಾಲಕ, ಮತ್ತೆ ಇನ್ನೊಬ್ಬ ಲೆನೋ ಅನ್ನುವಂತಹ ವಿದ್ಯಾರ್ಥಿ, ಬಿಕಾಂ ವಿದ್ಯಾರ್ಥಿ. ಇವರಿಬ್ರು ಕೂಡ ಆಕೆ ಬರುವುದನ್ನೇ ಕಾಯ್ತಾ ಇರ್ತಾರೆ. ಆಕೆ ಬರ್ತಾ ಇದ್ದಂತಹ ಸಂದರ್ಭದಲ್ಲಿ ಆಟೋದಲ್ಲಿ ಆಕೆ ಜೊತೆಗೆ ಇನ್ನೊಬ್ಳು ಇರ್ತಾರೆ. ಆಕೆ ಮೊದಲೇ ಮನೆ ತಲುಪಿರ್ತಾರೆ. ಈಕೆ ಈ ಸಂತ್ರಸ್ತೆ ನಂತರ ಬರ್ತಿರ್ತಾರೆ. ಆಕೆಯನ್ನ ಟಾರ್ಗೆಟ್ ಮಾಡಿದಂತಹ, ಆಕೆಯನ್ನ ನೋಡಿದಂತಹ ಈ ಇಬ್ಬರು ಕಾಮುಕರು ಆಕೆಯನ್ನ ಎಳೆದಾಡ್ತಾರೆ. ನಂತರ ಆಕೆಯನ್ನ ಬೈಕ್ ಹತ್ರ, ಸ್ಕೂಟರ್ ಹತ್ರ ಕರ್ಕೊಂಡು ಹೋಗಿ ಅಲ್ಲೂ ಕೂಡ ದೌರ್ಜನ್ಯ ನಡೆಸಲಾಗುತ್ತೆ ಆಕೆಯ ಮೇಲೆ. ನಂತರ ಅದ್ಯಾವುದಕ್ಕೂ ಆಕೆ ಜಗ್ಗದೇ ಇದ್ದಾಗ, ಈ ಘಟನೆಗೆ ಆಕೆ ಪ್ರತಿರೋಧ ತೋರಿದಾಗ, ಕಿರುಚಾಡೋದಕ್ಕೆ ಶುರು ಮಾಡಿದಾಗ ಆಕೆಯನ್ನ ನಡು ರಸ್ತೆಯಲ್ಲೇ ದೂಡಿ ಆಕೆಯನ್ನ ನಡು ರಸ್ತೆಯಲ್ಲೇ ಬಿಸಾಕಿ ಅಲ್ಲಿಂದ ತೆರಳ್ತಾರೆ. ಅಂದಹಾಗೆ ನ್ಯೂ ಇಯರ್ ದಿನ ಅಮಾನುಷವಾಗಿ ಯುವತಿಗೆ ಲೈಂಗಿಕ ದೌರ್ಜನ್ಯ ನಡೆಸಿದವರ ಫೋಟೋ TV9ಗೆ ಲಭ್ಯವಾಗಿದೆ. ನಾವೀಗ ಅವರ ಫೋಟೋ ತೋರಿಸ್ತೀವಿ ನೋಡಿ. ಈಗ ನಾವು ನೋಡ್ತಾ ಇರುವಂತಹ ವ್ಯಕ್ತಿಯ ಹೆಸರೇ ಅಯ್ಯಪ್ಪ ಅಂತ. ಈತನೇ ನಂಬರ್ 1 ಕಾಮುಕ, ಆರೋಪಿ ನಂಬರ್ 1 ಅಯ್ಯಪ್ಪ ಅಂತ ಈತನ ಹೆಸರು. ಈತನೇ ಆ ಹೋಂಡಾ ಆಕ್ಟಿವಾ ಸ್ಕೂಟರ್ ಅಲ್ಲಿ ಲೆನೋ ಜೊತೆಗೆ ಇದ್ದಂತಹ ವ್ಯಕ್ತಿ, ಟಾಟಾ ಎಸ್ ಚಾಲಕ ಈತ ಆರೋಪಿ ನಂಬರ್ 1. ಈತನ ಹೆಸರು ಅಯ್ಯಪ್ಪ ಅಂತ. ಬಹಳ ದಿನಗಳಿಂದ ಪ್ಲಾನ್ ಮಾಡಿಕೊಂಡು ಈ ಕೃತ್ಯವನ್ನ ಎಸಗಲಾಗಿತ್ತು. ಅದರಲ್ಲಿ ಈತ ಪ್ರಮುಖ ಆರೋಪಿಯಾಗಿದ್ದಾನೆ. ಈಗ ಈತನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಈತನ ವಿಚಾರಣೆ ನಡೆಸಲಾಗ್ತಾ ಇದೆ.
ಇನ್ನು ಈಗ ನಾವು ನೋಡ್ತಾ ಇರುವಂತಹ ಈ ವಿಕೃತ ಮನಸ್ಸಿನ ವ್ಯಕ್ತಿ ಕಮ್ಮನಹಳ್ಳಿಯ ಕಾಮುಕ ನಂಬರ್ 2 ಆರೋಪಿ ಹೆಸರು ಲೆನೋ ಅಂತ. ಲೆನೋ ಅಲಿಯಾಸ್ ಲೆನಿನ್ ಪ್ಯಾಟ್ರಿಕ್ ಅಂತ. ಈತ ಕೂಡ ಆ ಸಂದರ್ಭದಲ್ಲಿ ಹೋಂಡಾ ಆಕ್ಟಿವಾ ಸ್ಕೂಟರ್ ಅಲ್ಲಿ ಅಯ್ಯಪ್ಪ ಜೊತೆಗೆ ಇದ್ದ. ಅಯ್ಯಪ್ಪ ಮತ್ತೆ ಲೆನೋ ಈ ಇಬ್ಬರು ಆರೋಪಿಗಳು ಸೇರಿನೇ ಆ ಯುವತಿಗೆ ನಡು ರಸ್ತೆಯಲ್ಲಿ ದೌರ್ಜನ್ಯ ಎಸಗಿರೋದು. ಈತನ ಹೆಸರು ಲೆನೋ ಅಂತ. ಲೆನೋ ಅಲಿಯಾಸ್ ಲೆನಿನ್ ಪ್ಯಾಟ್ರಿಕ್ ಕಮ್ಮನಹಳ್ಳಿಯಲ್ಲಿ 2:40 ಸುಮಾರಿಗೆ ಯುವತಿಯ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿರುವಂತಹ ಆರೋಪಿ ಈತ. ಮೊದಲು ತೋರಿಸಿರುವಂತಹ ಆರೋಪಿ ಅಯ್ಯಪ್ಪ, ಮತ್ತೆ ಈಗ ತೋರಿಸ್ತಾ ಇರುವಂತಹ ಈ ಭಾವಚಿತ್ರದಲ್ಲಿರುವಂತಹ ವ್ಯಕ್ತಿ ಲೆನೋ ಅಲಿಯಾಸ್ ಲೆನಿನ್ ಪ್ಯಾಟ್ರಿಕ್. ಇಬ್ರು ಸೇರಿ ಹೋಂಡಾ ಆಕ್ಟಿವಾ ಸ್ಕೂಟರ್ ಅಲ್ಲಿ ಬರ್ತಾರೆ. ಆಕೆ ನಡ್ಕೊಂಡು ಬರ್ತಾ ಇರೋದನ್ನೇ ಕಾಯ್ತಾ ಇದ್ದಂತಹ ಈ ಕಾಮುಕ ಆಕೆನ ಎಳೆದಾಡಿ ಆಕೆನ ಚುಂಬಿಸಿ ನಂತರ ಆಕೆಯ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗ್ತಾನೆ. ನಂತರ ಆಕೆ ಅದ್ಯಾವುದಕ್ಕೂ ಒಪ್ಪದೇ ಇದ್ದಾಗ ಪ್ರತಿರೋಧ ತೋರಿದಾಗ ಆಕೆಯನ್ನ ಅಲ್ಲೇ ರಸ್ತೆಯಲ್ಲೇ ಬಿಸಾಕಿ ಅಲ್ಲಿಂದ ತೆರಳ್ತಾರೆ. ಅವರ ಪ್ಲಾನ್ ಫ್ಲಾಪ್ ಆಗುತ್ತೆ. ಆದ್ರೆ ಈತ ಮತ್ತೆ ಅಯ್ಯಪ್ಪ ಇಬ್ರು ಕೂಡ ಪ್ರಮುಖ ಆರೋಪಿಗಳಾಗಿದ್ದಾರೆ ಈ ಒಂದು ಘಟನೆಯಲ್ಲಿ. ಕಮ್ಮನಹಳ್ಳಿಯ ಕಾಮುಕ ನಂಬರ್ 2 ಲೆನೋ ಅಲಿಯಾಸ್ ಲೆನಿನ್ ಪ್ಯಾಟ್ರಿಕ್ ನ ಭಾವಚಿತ್ರವನ್ನ ನಾವೀಗ ನೋಡ್ತಾ ಇದ್ದೀವಿ. ಈ ಪ್ರಕರಣದಲ್ಲಿ ಮತ್ತೊಬ್ಬ ಆರೋಪಿ, ಮೂರನೇ ಆರೋಪಿ, ಈತನ ಹೆಸರು ಸೋಮು ಅಲಿಯಾಸ್ ಚಿನ್ನು ಅಂತ. ಈತ ಕಾಮುಕ ನಂಬರ್ 3. ಕಮ್ಮನಹಳ್ಳಿಯ ಕಾಮುಕರು ಅನ್ನುವಂತಹ ಹಣೆಪಟ್ಟಿಯನ್ನ ಕಟ್ಟಿಕೊಂಡಂತಹ ನೀಚರಾಗಿದ್ದಾರೆ ಇವರೆಲ್ಲರೂ ಕೂಡ. ಈಗ ಮೂರನೇ ವ್ಯಕ್ತಿ ನಾವು ನೋಡ್ತಾ ಇರೋದು ಸೋಮು ಅಲಿಯಾಸ್ ಚಿನ್ನು ಅಂತ. ಈತ ಕೂಡ ಈ ಪ್ಲಾನ್ ನಲ್ಲಿ ಭಾಗಿಯಾಗಿದ್ದಾನೆ ಅನ್ನುವಂತಹ ಮಾಹಿತಿ. ಈತನನ್ನ ಈಗ ಪೊಲೀಸರು ವಶಕ್ಕೆ ತಗೊಂಡಿದ್ದಾರೆ. ಈತನ ತನಿಖೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಕಮ್ಮನಹಳ್ಳಿಯ ಕಾಮುಕ ನಂಬರ್ 3 ಸೋಮು ಅಲಿಯಾಸ್ ಚಿನ್ನು. ಇನ್ನು ಮತ್ತೊಬ್ಬ ಕಮ್ಮನಹಳ್ಳಿಯ ಕಾಮುಕ ನಂಬರ್ 4 ಸುದೇಶ್ ಅಂತ. ಸುದೇಶ್ ಅಲಿಯಾಸ್ ಸುದಿ ಅಂತ ಈತನ ಹೆಸರು. ಬೈಕಲ್ಲಿ ಈ ರೀತಿ ಪೋಸ್ ಕೊಡ್ತಾ ಇರುವಂತಹ ವ್ಯಕ್ತಿಯೇ ಇಂತಹ ನೀಚ ಕೃತ್ಯದಲ್ಲಿ ಭಾಗಿಯಾಗಿದ್ದಾನೆ ಅನ್ನುವಂತಹ ಮಾಹಿತಿ. ಈತನೇ ಸುದೇಶ್ ಅಲಿಯಾಸ್ ಸುದಿ. ಈತ ಆರೋಪಿ ನಂಬರ್ 4 ಕಮ್ಮನಹಳ್ಳಿಯ ಕಾಮುಕ ನಂಬರ್ 4 ಈತ ಕೂಡ ಈ ದುಷ್ಕೃತ್ಯಕ್ಕೆ ಪ್ಲಾನ್ ಮಾಡಿಕೊಂಡು ಆರೋಪಿಗಳೆಲ್ಲ ಒಟ್ಟಿಗೆ ಸೇರಿ ಈ ಒಂದು ನೀಚ ಕೃತ್ಯವನ್ನ, ಹೇಯ ಕೃತ್ಯವನ್ನ ಇಡೀ ದೇಶದಲ್ಲೇ ಬೆಂಗಳೂರು ತಲೆ ತಗ್ಗಿಸುವಂತೆ ಮಾಡಿದಂತಹ ಈ ಘಟನೆಗೆ ಕಾರಣಕರ್ತರು. ಆರೋಪಿ ನಂಬರ್ 1 ಅಯ್ಯಪ್ಪ, ಆರೋಪಿ ನಂಬರ್ 2 ಲೆನು, ಆರೋಪಿ ನಂಬರ್ 3 ಸೋಮು, ಹಾಗೆ ಆರೋಪಿ ನಂಬರ್ 4 ಸುದೇಶ್ ಅಲಿಯಾಸ್ ಸುದಿ. ಈ 4 ಜನ ಕಮ್ಮನಹಳ್ಳಿ ಕಾಮುಕರ ಕಂಪ್ಲೀಟ್ ಡೀಟೇಲ್ಸ್ ತೋರಿಸ್ತೀವಿ. ಅದಕ್ಕೂ ಮುಂಚೆ ಚಿಕ್ಕ ಬ್ರೇಕ್. ಬ್ರೇಕ್ ನಂತರ ಮತ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಕಮ್ಮನಹಳ್ಳಿಯಲ್ಲಿ 4 ಜನ ಆರೋಪಿಗಳು ಅಟ್ಟಹಾಸ ಮೆರೆದಿದ್ದಾರೆ. ಆ 4 ಜನ ಆರೋಪಿಗಳು ಕೂಡ ಈಗ ಪೊಲೀಸರ ಅತಿಥಿಯಾಗಿದ್ದಾರೆ. ಈ 4 ಜನರ ಕಂಪ್ಲೀಟ್ ಕಹಾನಿ TV9ಗೆ ಲಭ್ಯವಾಗಿದೆ. ಈ ಕಾಮುಕರ ಕಹಾನಿ ಕೇಳಿದ್ರೆ ನಿಮ್ಮ ಆಕ್ರೋಶ ದುಪ್ಪಟ್ಟಾಗುತ್ತೆ. ಇವರಿಗೆ ಪಕ್ಕಾ ಶಿಕ್ಷೆ ಆಗ್ಬೇಕು ಅಂತ ನೀವು ಕೂಡ ಆಗ್ರಹಿಸುತ್ತೀರಾ? ಬನ್ನಿ ಕಮ್ಮನಹಳ್ಳಿ ಕಾಮುಕರ ಕಹಾನಿ ಏನಿದೆ ಅಂತ ನೋಡೋಣ. ಇನ್ನು ಪ್ರಕರಣದ ಆರೋಪಿಗಳು 4 ಜನ ಅಂತ ಹೇಳಿದ್ವಿ. ಅದರಲ್ಲಿ ಪ್ರಮುಖ ಆರೋಪಿ ನಂಬರ್ 1 ಆರೋಪಿ ಅಯ್ಯಪ್ಪ, ಪ್ರಮುಖ ಆರೋಪಿ ಲೈಂಗಿಕ ದೌರ್ಜನ್ಯದ ಪ್ರಮುಖ ಆರೋಪಿ ಅಯ್ಯಪ್ಪ ಅಂತ. ಇನ್ನು ಅಯ್ಯಪ್ಪ ಬೆಂಗಳೂರಿನ ನಿವಾಸಿ. ಕಮ್ಮನಹಳ್ಳಿ ಕಾಮುಕ ನಂಬರ್ 1 ಅಯ್ಯಪ್ಪ ಲೈಂಗಿಕ ದೌರ್ಜನ್ಯ ಪ್ರಕರಣದ ಪ್ರಮುಖ ಆರೋಪಿ ಅಯ್ಯಪ್ಪ. ಈತ ಬೆಂಗಳೂರಿನ ನಿವಾಸಿ, ಬೆಂಗಳೂರಿನ ಲಿಂಗರಾಜಪುರಂನ ನಿವಾಸಿ ಅಯ್ಯಪ್ಪ. ಅಂದ್ರೆ ಈ ಪ್ರಕರಣದಲ್ಲಿ ಟಾಟಾ ಏಸ್ ಚಾಲಕನಾಗಿರುವಂತಹ, ಡ್ರೈವರ್ ಆಗಿರುವಂತಹ ಅಯ್ಯಪ್ಪ ಅಲ್ಲಿ ಕಾಣಿಸಬಹುದು ದೃಶ್ಯದಲ್ಲೂ ಕೂಡ. ಅಯ್ಯಪ್ಪ ಮತ್ತೆ ಲೆನೋ ಇಬ್ರು ಬಂದಿರ್ತಾರೆ. ಈ ಅಯ್ಯಪ್ಪನ ಡೀಟೇಲ್ಸ್ ನೋಡೋದಾದ್ರೆ ಈತ ಬೆಂಗಳೂರಿನ ಲಿಂಗರಾಜಪುರಂನ ನಿವಾಸಿ. ಅಂದ್ರೆ ಈತ ಬೆಂಗಳೂರಿನಲ್ಲಿ ಇರುವಂತಹ ವ್ಯಕ್ತಿ. ITIನಲ್ಲಿ ಫೇಲ್ ಆಗಿರುವಂತಹ ಆರೋಪಿ ಅಯ್ಯಪ್ಪ. ಅಂದ್ರೆ ITI ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಓದು ಆತನ ತಲೆಗೆ ಹತ್ತಿರಲಿಲ್ಲ, ಹೀಗಾಗಿ ಆತ ಫೇಲ್ ಆಗಿದ್ದ. ಈತನ ಡೀಟೇಲ್ಸ್ ಅನ್ನ ನೋಡೋದಾದ್ರೆ, ಎಜುಕೇಶನ್ ಬ್ಯಾಕ್ ಗ್ರೌಂಡ್ ಅನ್ನ ನೋಡೋದಾದ್ರೆ ಈತ ITIಯಲ್ಲಿ ಫೇಲ್ ಆಗಿದ್ದ. ಅಷ್ಟು ಮಾತ್ರವಲ್ಲ, ಕೆಲಸ ಮಾಡದೆ ಹಲವು ವರ್ಷ ಈತ ಮನೆಯಲ್ಲೇ ಕಾಲ ಕಳೆದಿದ್ದಂತಹ ವ್ಯಕ್ತಿ. ಇದು ಅಯ್ಯಪ್ಪನ ಹಿನ್ನೆಲೆ. ಈತ ಬೆಂಗಳೂರಿನ ಲಿಂಗರಾಜಪುರಂನ ನಿವಾಸಿ, ITIನಲ್ಲಿ ಫೇಲ್ ಆಗಿದ್ದಂತಹ ವ್ಯಕ್ತಿ. ಅಷ್ಟು ಮಾತ್ರವಲ್ಲ, ಕೆಲಸ ಮಾಡದೆ ಹಲವು ವರ್ಷ ಮನೆಯಲ್ಲೇ ಕಾಲ ತಳ್ಳಿದ್ದಂತಹ
ಅಯ್ಯಪ್ಪ ಈ ಪ್ರಕರಣದ ಪ್ರಮುಖ ಆರೋಪಿ. ಇನ್ನು 1 ವರ್ಷದಿಂದ ಸ್ವಿಗ್ಗಿ ಆನ್ಲೈನ್ ಫುಡ್ ಹೋಟೆಲ್ ಅಲ್ಲಿ ಈತ ಕೆಲಸ ಮಾಡ್ತಾ ಇದ್ದ. 1 ವರ್ಷದಿಂದ ಸ್ವಿಗ್ಗಿ ಆನ್ಲೈನ್ ಫುಡ್ ಪೋರ್ಟಲ್ ಅಲ್ಲಿ ಈತ ಕೆಲಸ ಮಾಡ್ತಾ ಇದ್ದ. ಇದು ಈತನ ಡೀಟೇಲ್ಸ್. ಈತ ಇತ್ತೀಚೆಗೆ 1 ವರ್ಷದಿಂದ ಸ್ವಿಗ್ಗಿ ಆನ್ಲೈನ್ ಫುಡ್ ಅಲ್ಲಿ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡ್ತಾ ಇದ್ದ ಅನ್ನುವಂತಹ ವಿಚಾರ. ಅಂದ್ರೆ ಈತ ಹಲವು ವರ್ಷ ಕಾಲ ಕೆಲಸ ಇಲ್ಲದೆ ಮನೆಯಲ್ಲೇ ಕಾಲ ಕಳೀತಾ ಇದ್ದ. ಅದಾದ ನಂತರ 1 ವರ್ಷದಿಂದ ಈತ ಕೆಲಸಕ್ಕೆ ಹೋಗ್ತಾ ಇದ್ದ. ಸ್ವಿಗ್ಗಿ ಆನ್ಲೈನ್ ಫುಡ್ ನಲ್ಲಿ ಡೆಲಿವರಿ ಬಾಯ್ ಆಗಿ ಈತ ಕೆಲಸ ಮಾಡ್ತಾ ಇದ್ದ. ಅಷ್ಟು ಮಾತ್ರವಲ್ಲ, ಟಾಟಾ ಏಸ್ ವಾಹನದ ಡ್ರೈವರ್ ಕೂಡ ಆಗಿದ್ದಾನೆ ಅಯ್ಯಪ್ಪ. ಟಾಟಾ ಏಸ್ ವಾಹನವನ್ನ ಓಡಿಸ್ತಾ ಇದ್ದಂತಹ ವ್ಯಕ್ತಿ ಈತ ಅದರ ಡ್ರೈವರ್ ಆಗಿದ್ದ. ಸ್ವಿಗ್ಗಿ ಆನ್ಲೈನ್ ಫುಡ್ ಅಲ್ಲಿ ಡೆಲಿವರಿ ಬಾಯ್ ಆಗಿ ಕೂಡ ಕೆಲಸ ಮಾಡ್ತಾ ಇದ್ದ. ಈತ ಸಂತ್ರಸ್ತ ಯುವತಿಗೆ ಕಿರುಕುಳ ಕೊಟ್ಟಂತಹ ಆರೋಪಿ ನಂಬರ್ 1. ಇನ್ನು ಸಂತ್ರಸ್ತ ಯುವತಿಯನ್ನ ತಬ್ಬಿ ಮುತ್ತಿಡುತ್ತಾ ಲೈಂಗಿಕ ದೌರ್ಜನ್ಯ ಎಸಗಿರುವಂತಹ ವ್ಯಕ್ತಿ ಈತನೇ ಅಯ್ಯಪ್ಪ, ಆರೋಪಿ ನಂಬರ್ 1. ನಾವು ದೃಶ್ಯದಲ್ಲಿ ನೋಡ್ತಾ ಇದ್ವಿ, ಹೋಂಡಾ ಆಕ್ಟಿವಾ ಸ್ಕೂಟರ್ ಅಲ್ಲಿ ಇಬ್ರು ಬರ್ತಾರೆ. ಅದರಲ್ಲಿ ಒಬ್ಬ ಯುವತಿಯನ್ನ ಎಳೆದು ತಬ್ಬಿ ಮುದ್ದಾಡಿ ಆಕೆಯ ಮೇಲೆ ದೌರ್ಜನ್ಯ ಎಸಗ್ತಾನೆ. ಆ ಎಸಗಿರುವಂತಹ ದೌರ್ಜನ್ಯ ನಡೆಸಿರುವಂತಹ ವ್ಯಕ್ತಿಯ ಹೆಸರೇ ಅಯ್ಯಪ್ಪ. ಕೆಸ್ ಪ್ರಕರಣದ ಮತ್ತೊಬ್ಬ ಪ್ರಮುಖ ಆರೋಪಿ ನಂಬರ್ 2 ಲೆನೋ. ಈತನ ಡೀಟೇಲ್ಸ್ ಅನ್ನ ನೋಡೋದಾದ್ರೆ, ಲೆನೋ ಬೆಂಗಳೂರಿನ ಲಿಂಗರಾಜಪುರಂನ ನಿವಾಸಿಯಾಗಿದ್ದಾನೆ. ಪ್ರಕರಣದ ಮತ್ತೊಬ್ಬ ಆರೋಪಿ ಲೆನೋ. ಈತ ಕೂಡ ಲಿಂಗರಾಜಪುರಂನ ನಿವಾಸಿ. ಪ್ರಕರಣದ ಆರೋಪಿ ನಂಬರ್ 2 ಕಮ್ಮನಹಳ್ಳಿ ಕಾಮುಕ ನಂಬರ್ 2 ಲೆನೋ ಅನ್ನುವಂತಹ ವ್ಯಕ್ತಿ. ನಾವೀಗ ಭಾವಚಿತ್ರದಲ್ಲಿ ನೋಡ್ತಾ ಇರಬಹುದು ಈತನ ಒಂದು ಫೋಟೋವನ್ನ. ಈತ ಈ ಕೃತ್ಯದಲ್ಲಿ 2ನೇ ಆರೋಪಿ. ಈ ಮತ್ತೊಬ್ಬ ಆರೋಪಿ ಲೆನೋವಿನ ಡೀಟೇಲ್ಸ್ ಅನ್ನ ನಾವು ನೋಡೋದಾದ್ರೆ, ಈತ ಕೂಡ ಬೆಂಗಳೂರಿನ ನಿವಾಸಿ. ಈತ ಕೂಡ ಬೆಂಗಳೂರಿನ ಲಿಂಗರಾಜಪುರಂನ ನಿವಾಸಿ. ಮೊದಲ ಆರೋಪಿ ಅಯ್ಯಪ್ಪ ಕೂಡ ಬೆಂಗಳೂರಿನ ಲಿಂಗರಾಜಪುರಂನ ನಿವಾಸಿ. 2ನೇ ಆರೋಪಿ ಲೆನೋ ಕೂಡ ಲಿಂಗರಾಜಪುರಂನ ನಿವಾಸಿ. ಗಮನಿಸಬೇಕಾದ ಅಂಶ ಅಂತಂದ್ರೆ, ಇಬ್ರು ಕೂಡ ಒಂದೇ ಏರಿಯಾದವರು. ಲೆನೋ ಅಲಿಯಾಸ್ ಲೆನಿನ್ ಪ್ಯಾಟ್ರಿಕ್ ಕೂಡ ಬೆಂಗಳೂರಿನ ಲಿಂಗರಾಜಪುರಂನ ನಿವಾಸಿ. ಇನ್ನು ಈತನ ಮನೆಯಲ್ಲಿ ಕಡು ಬಡತನವಿದ್ರೂ ಕೂಡ, ತಿನ್ನೋದಿಕ್ಕೆ ಕೂಳಿಲ್ದೇ ಇದ್ರೂ ಕೂಡ ಈತ ಶೋಕಿ ಮಾಡೋದಿಕ್ಕೇನು ಕಡಿಮೆ ಇರಲಿಲ್ಲ. ಅಂದ್ರೆ ಈತ ಶೋಕಿ ಲಾಲನಾಗಿದ್ದ ಅನ್ನುವಂತಹ ವಿಚಾರ. ದುಡ್ಡಿಲ್ದೇ ಇದ್ರೂ ಕೂಡ ಆತ ಶೋಕಿ ಮಾಡಿಕೊಂಡು ತಿರುಗಾಡ್ತಾ ಇದ್ದ ಅನ್ನುವಂತಹ ವಿಚಾರ. ಅಂದ್ರೆ ಲೆನೋನ ಮೈಂಡ್ ಸೆಟ್ ಯಾವ ರೀತಿ ಇತ್ತು ಅಂದ್ರೆ, ಕಷ್ಟ ಇದ್ರೂ ಕೂಡ ಕಷ್ಟಪಟ್ಟು ದುಡಿಯೋ ಬದಲು ಶೋಕಿ ಮಾಡಿಕೊಂಡು ಈತ ತಿರುಗಾಡ್ತಾ ಇದ್ದ ಅನ್ನುವಂತಹ ವಿಚಾರ. ಅಷ್ಟು ಮಾತ್ರವಲ್ಲ, ಮನೆಯ ಜವಾಬ್ದಾರಿಯನ್ನ ತೆಗೆದುಕೊಳ್ಳದೆ ಈತ ಓಡಾಟ ನಡೆಸ್ತಾ ಇದ್ದ. ಫ್ರೆಂಡ್ಸ್ ಹಾಗೆ ಪಾರ್ಟಿ ಕುಡಿತ ಅಂತ ಹೇಳ್ಕೊಂಡು ಮನೆಯ ಜವಾಬ್ದಾರಿ ತೆಗೆದುಕೊಳ್ಳದೆ ಆತ ಸ್ನೇಹಿತರ ಜೊತೆಗೇನೆ ಓಡಾಟ ನಡೆಸ್ತಾ ಇದ್ದ. ಯಾವುದೇ ಜವಾಬ್ದಾರಿ ತೆಗೆದುಕೊಳ್ತಾ ಇರಲಿಲ್ಲ. ಇನ್ನು ಹೊಟ್ಟೆಗೆ ಹಿಟ್ಟಿಲ್ಲದಿದ್ರು ಕೂಡ ಜುಟ್ಟಿಗೆ ಮಲ್ಲಿಗೆ ಹೂವು ಅನ್ನೋ ರೀತಿ ಶೋಕಿಗೇನು ಈತನಿಗೆ ಕಡಿಮೆ ಇರಲಿಲ್ಲ ಅನ್ನುವಂತಹ ವಿಚಾರ. ಇನ್ನು ಖಾಸಗಿ ಕಾಲೇಜಿನಲ್ಲಿ ಈತ ವಿದ್ಯಾಭ್ಯಾಸ ಮಾಡ್ತಾ ಇದ್ದ ಅನ್ನುವಂತಹ ಮಾಹಿತಿ. ಅಂತಿಮ ವರ್ಷದ ಬಿಕಾಂ ವಿದ್ಯಾರ್ಥಿಯಾಗಿದ್ದ ಲೆನೋ ಈತ ಖಾಸಗಿ ಕಾಲೇಜಲ್ಲಿ ಎಜುಕೇಶನ್ ಕಂಟಿನ್ಯೂ ಮಾಡ್ತಾ ಇದ್ದ. ಇನ್ನು ಅಷ್ಟು ಮಾತ್ರವಲ್ಲ, ಮತ್ತೊಂದು ಗಮನಿಸಬೇಕಾದಂತಹ ಅಂಶ, ಈತ ಸಿಗರೇಟು ಮತ್ತೆ ಮದ್ಯದ ದಾಸನಾಗಿದ್ದ ಅನ್ನುವಂತಹ ವಿಚಾರ. ಅಂದ್ರೆ ದುಶ್ಚಟಗಳ ದಾಸನಾಗಿದ್ದ ಈ ಆರೋಪಿ ಲೆನೋ. ಹಣ ಗಳಿಕೆಗಾಗಿ ಸ್ವಿಗ್ಗಿ ಆನ್ಲೈನ್ ಫುಡ್ ಪೋರ್ಟಲ್ ಅಲ್ಲಿ ಕೂಡ ಈತ ಕೆಲಸ ಮಾಡ್ತಾ ಇದ್ದ. ಅಂದ್ರೆ ಓದ್ಕೊಂಡು ಕೆಲಸ ಮಾಡ್ತಾ ಇದ್ದ. ಆದ್ರೆ ಮನೆಯ ಯಾವ ಜವಾಬ್ದಾರಿನೂ ತಗೊಳ್ತಾ ಇರ್ಲಿಲ್ಲ. ಶೋಕಿ ಮಾಡೋದಿಕ್ಕೆ ಅಂತ ದುಡ್ಡು ಸಂಪಾದನೆ ಮಾಡ್ತಾ ಇದ್ದ. ದುಶ್ಚಟಗಳ ದಾಸನಾಗಿದ್ದ. ಸಿಗರೇಟು ಮದ್ಯಪಾನ ಈತನ ದಿನನಿತ್ಯದ ಚಟ ಆಗಿತ್ತು. ಇನ್ನು ಆರೋಪಿ ನಂಬರ್ 3 ಸೋಮು ಅಲಿಯಾಸ್ ಚಿನ್ನು ಅಂತ. ಈತನ ಹೆಸರು ಮಾತ್ರ ಚಿನ್ನು ಅಂತ ಸ್ವೀಟ್ ಆಗಿದೆ. ಆದ್ರೆ ಈತ ಮಾಡಿರುವಂತಹ ಕೆಲಸ ಮಾತ್ರ ಯಾರು ಕೂಡ ಕ್ಷಮಿಸೋದಿಕ್ಕೆ ಸಾಧ್ಯ ಆಗದೆ ಇರುವಂತಹ ರೀತಿ. ಪ್ರಕರಣದ ಮತ್ತೊಬ್ಬ ಆರೋಪಿ ಈತ ಕಮ್ಮನಹಳ್ಳಿ ಕಾಮುಕ ನಂಬರ್ 3 ಸೋಮು ಅಲಿಯಾಸ್ ಚಿನ್ನು. ಈತ ಸಿಸಿಟಿವಿಯಲ್ಲಿ ಹೋಂಡಾ ಆಕ್ಟಿವಾದಲ್ಲಿ ಬರುವಂತಹ ದೃಶ್ಯದಲ್ಲಿ ಇಲ್ಲ. ಆದ್ರೆ ಕಾರ್ನರ್ ಅಲ್ಲಿ ನಿಂತ್ಕೊಂಡು ಇದನ್ನ ಗಮನಿಸ್ತಾ ಇದ್ದಂತಹ ವ್ಯಕ್ತಿ ಬೆಂಗಳೂರಿನ ಕಮ್ಮನಹಳ್ಳಿಯ ನಿವಾಸಿಯೇ ಆಗಿದ್ದಾನೆ ಸೋಮು. ಅಂದ್ರೆ ಯಾವ ಈ ಘಟನೆ ನಡೆಯಿತು ಅದೇ ಪ್ರದೇಶದ ನಿವಾಸಿ ಈತ. ಈತನ ಎಜುಕೇಶನ್ ಬ್ಯಾಕ್ ಗ್ರೌಂಡ್ ನೋಡೋದಾದ್ರೆ, ಈತ SSLC ಫೇಲ್ ಆಗಿದ್ದ. ಸೋಮು ಅಲಿಯಾಸ್ ಚಿನ್ನು ಅಂತ 2 ಹೆಸರಿಂದ ಈತನನ್ನ ಕರೀತಾ ಇದ್ರು. SSLC ಫೇಲ್ ಆಗಿದ್ದಂತಹ ವ್ಯಕ್ತಿ ಸೋಮು ಅಲಿಯಾಸ್ ಚಿನ್ನು ಅಂತ, ಬೆಂಗಳೂರಿನ ಕಮ್ಮನಹಳ್ಳಿಯ ನಿವಾಸಿ. ಇನ್ನೊಂದು ಗಮನಿಸಬೇಕಾದಂತಹ ಅಂಶ, ಈತ ಕೂಡ
ಸ್ವಿಗ್ಗಿ ಆನ್ಲೈನ್ ಫುಡ್ ಪೋರ್ಟಲ್ ಅಲ್ಲಿ ಕೆಲಸ ಮಾಡ್ತಾ ಇದ್ದ ಅನ್ನುವಂಥದ್ದು. ಅಯ್ಯಪ್ಪ ಕೂಡ ಅಲ್ಲೇ ಕೆಲಸ ಮಾಡ್ತಿದ್ದ, ಲೆನೋ ಕೂಡ ಅಲ್ಲೇ ಕೆಲಸ ಮಾಡ್ತಾ ಇದ್ದ. ಈ ಸೋಮು ಅನ್ನುವಂತಹ ವ್ಯಕ್ತಿ ಕೂಡ ಅಲ್ಲೇ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡ್ತಾ ಇದ್ದ. ಅವರಿಬ್ರು ಲಿಂಗರಾಜಪುರಂ ನಿವಾಸಿಯಾಗಿದ್ರೆ ಈತ ಕಮ್ಮನಹಳ್ಳಿಯ ನಿವಾಸಿಯಾಗಿದ್ದಾನೆ. ಇದು ಲೆನೋ ಕೃತ್ಯ ನಡೆಸ್ತಾ ಇದ್ದಂತ ಸಂದರ್ಭದಲ್ಲಿ ಸೋಮು ಅಲಿಯಾಸ್ ಚಿನ್ನು ಕಾರ್ನರ್ ಅಲ್ಲಿ ಬೈಕ್ ಅಲ್ಲಿ ಕುಳಿತಿದ್ದ. ಈಗ ಮತ್ತೊಬ್ಬ ಆರೋಪಿ ನಂಬರ್ 4 ಪ್ರಕರಣದ ಕಮ್ಮನಹಳ್ಳಿ ಕಾಮುಕ ನಂಬರ್ 4 ಸುದೇಶ್ ಅಲಿಯಾಸ್ ಸುದಿಯ ಡೀಟೇಲ್ಸ್ ಅನ್ನ ನೋಡೋದಾದ್ರೆ ಈತ ಇನ್ನೊಬ್ಬ ಆರೋಪಿ, 4ನೇ ಆರೋಪಿ ಈತ. ಕೃತ್ಯದ ಸಂದರ್ಭದಲ್ಲಿ ರಸ್ತೆಯ ಕಾರ್ನರ್ ಅಲ್ಲಿ ಸೋಮು ಜೊತೆಗೆ ಈತ ಇದ್ದ. ಈತನಿಗೆ 2 ಹೆಸರು, ಸುದೇಶ್ ಅಲಿಯಾಸ್ ಸುದಿ ಅಂತ. ಇನ್ನು ಈತ ಬೆಂಗಳೂರಿನ ಬಾಣಸವಾಡಿ ನಿವಾಸಿಯಾಗಿದ್ದಾನೆ. ಸುದೇಶ್ ಅನ್ನುವಂತಹ ವ್ಯಕ್ತಿ ಈತ ಕೂಡ ಬೆಂಗಳೂರಿನ ನಿವಾಸಿ, ಅದರಲ್ಲೂ ಕೂಡ ಬಾಣಸವಾಡಿಯ ನಿವಾಸಿ. ಇಬ್ರು ಲಿಂಗರಾಜಪುರಂನ ನಿವಾಸಿಗಳು, ಅಯ್ಯಪ್ಪ ಮತ್ತೆ ಲೆನೋ. ಮತ್ತೋರ್ವ ಸೋಮು ಅಲಿಯಾಸ್ ಚಿನ್ನು ಕಮ್ಮನಹಳ್ಳಿಯ ನಿವಾಸಿ. ಈ ಆರೋಪಿ ನಂಬರ್ 4 ಸುದೇಶ್ ಬೆಂಗಳೂರಿನ ಬಾಣಸವಾಡಿ ನಿವಾಸಿಯಾಗಿದ್ದಾನೆ. ಈತನ ಎಜುಕೇಶನ್ ಬ್ಯಾಕ್ ಗ್ರೌಂಡ್ ನೋಡೋದಾದ್ರೆ PUC ಮುಗಿಸಿದ್ದಾನೆ ಸುದೇಶ್ ಅಲಿಯಾಸ್ ಸುದಿ. ಅಂದ್ರೆ PUC ತನಕ ಈತ ಓದಿರೋದು, ಅದಕ್ಕಿಂತ ಜಾಸ್ತಿ ಆತ ಓದಿಲ್ಲ. ಅದಾದ ನಂತರ ಈತ ಕೆಲಸ ಶುರು ಮಾಡಿಕೊಂಡಿದ್ದಾನೆ. ಫ್ಲಿಪ್ಕಾರ್ಟ್ ಕಂಪನಿಯಲ್ಲಿ ಡೆಲಿವರಿ ಎಕ್ಸಿಕ್ಯೂಟಿವ್ ಆಗಿ ಈತ ಕೆಲಸ ಮಾಡ್ತಾ ಇದ್ದ ಅನ್ನುವಂತಹ ವಿಚಾರ. ಡೆಲಿವರಿ ಎಕ್ಸಿಕ್ಯೂಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಂತಹ ಸುದೇಶ್ ಈ ಕೃತ್ಯದಲ್ಲಿ ಆರೋಪಿ ನಂಬರ್ 4. ಕಮ್ಮನಹಳ್ಳಿ ಕಾಮುಕರು ಈಗಾಗಲೇ 4 ಆರೋಪಿಗಳನ್ನ ನೋಡಿದ್ವಿ. ಮತ್ತೋರ್ವ ಆರೋಪಿ ಜೇಮ್ಸ್ ಅಂತ ತಿಳಿದು ಬರ್ತಾ ಇದೆ. ಈತನನ್ನ ಈಗ ಪೊಲೀಸರು ವಶಕ್ಕೆ ತಗೊಂಡು ವಿಚಾರಣೆ ನಡೆಸ್ತಾ ಇದ್ದಾರೆ. ಅಂದ್ರೆ 6 ಜನರ ಗ್ಯಾಂಗ್ ಇತ್ತು ಅನ್ನುವಂತಹ ಮಾಹಿತಿಯನ್ನು ತನಿಖೆ ವೇಳೆ ಗೊತ್ತಾಗಿದೆ. ಆ 6 ಜನರ ಗ್ಯಾಂಗ್ ಅಲ್ಲಿ 5ನೇ ವ್ಯಕ್ತಿ ಜೇಮ್ಸ್. ಈತನನ್ನ ವಶಕ್ಕೆ ಪಡೆದು ಈಗ ಸಿಬ್ಬಂದಿ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಪೊಲೀಸ್ ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇದ್ದು ಜೇಮ್ಸ್ ಅನ್ನುವಂತಹ ವ್ಯಕ್ತಿ ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದ್ದ ಅನ್ನುವಂತಹ ವಿಚಾರ. ಅಂದ್ರೆ ಸಂತ್ರಸ್ತೆಯನ್ನ ಇವರೆಲ್ಲ ಹಿಂಬಾಲಿಸುವಾಗ ಒಂದು ಬೈಕಲ್ಲಿ ಜೇಮ್ಸ್ ಕೂಡ ಇದ್ದ. ಒಟ್ಟು 6 ಜನರ ಗುಂಪು ಆಕೆಯನ್ನ ಹಿಂಬಾಲಿಸಿಕೊಂಡು ಬಂದಿರೋದು. ಸಂತ್ರಸ್ತೆಯನ್ನ ಹಿಂಬಾಲಿಸುವಾಗ ಒಂದು ಬೈಕಲ್ಲಿ ಈ ಜೇಮ್ಸ್ ಅನ್ನುವಂತಹ 5ನೇ ಆರೋಪಿ ಕೂಡ ಇದ್ದ ಅನ್ನುವಂತಹ ಮಾಹಿತಿಯ ಮೇರೆಗೆ ಆತನನ್ನ ಕೂಡ ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ. ಇನ್ನು ಜೇಮ್ಸ್ ಇದ್ದಂತಹ ಬೈಕಲ್ಲಿ ಇನ್ನೋರ್ವ ಆರೋಪಿ ಕೂಡ ಇದ್ದ. ಆತನ ಹೆಸರು ಪಪ್ಪಿ ಅಂತ. ಪಪ್ಪಿ ಮತ್ತೆ ಜೇಮ್ಸ್ ಇಬ್ರು ಕೂಡ ಇನ್ನೊಂದು ಬೈಕಲ್ಲಿ ಸಂತ್ರಸ್ತೆಯನ್ನ ಫಾಲೋ ಮಾಡ್ಕೊಂಡು ಬರ್ತಾ ಇದ್ರು. 3 ಬೈಕ್ಗಳಲ್ಲಿ ಒಟ್ಟು 6 ಜನ ಫಾಲೋ ಮಾಡ್ಕೊಂಡು ಬಂದಿರೋದು. ಅದರಲ್ಲಿ ಒಂದು ಬೈಕಲ್ಲಿ ಇಬ್ರು, ಮತ್ತೊಂದು ಬೈಕಲ್ಲಿ ಇಬ್ರು, ಮತ್ತೊಂದು ಬೈಕಲ್ಲಿ ಇಬ್ರು. ಈಗ 3ನೇ ಬೈಕ್ ನಲ್ಲಿ ಜೇಮ್ಸ್ ಮತ್ತೆ ಪಪ್ಪಿ ಇಬ್ರು ಕೂಡ ಆಗಮಿಸ್ತಾ ಇದ್ರು. ಆರೋಪಿ ಪಪ್ಪಿ ಮಾತ್ರ ಈಗ ಪೊಲೀಸರ ಕಣ್ತಪ್ಪಿಸಿದ್ದಾನೆ. ಈತ ಪರಾರಿಯಾಗಿದ್ದಾನೆ. ಆತನಿಗೋಸ್ಕರ ಈಗ ಪೊಲೀಸರ ತಂಡ ಶೋಧ ನಡೆಸ್ತಾ ಇದೆ. ಒಂದು ಬೈಕಲ್ಲಿ ಅಯ್ಯಪ್ಪ ಮತ್ತೆ ಲೆನೋ ಲೈಂಗಿಕ ದೌರ್ಜನ್ಯ ಎಸಗ್ತಾರೆ. ಮತ್ತೊಂದು ಕಡೆಗೆ ಸೋಮು ಮತ್ತೆ ಸುದೇಶ್ ಇನ್ನೊಂದು ಬೈಕಲ್ಲಿ ಕಾಯ್ತಾ ಇರ್ತಾರೆ. ಮತ್ತೊಂದು ಬೈಕಲ್ಲಿ ಜೇಮ್ಸ್ ಮತ್ತೆ ಪಪ್ಪಿ ಕೂಡ ಇದ್ರು. ಅದರಲ್ಲಿ ಜೇಮ್ಸ್ ಅನ್ನೀಗ ವಿಚಾರಣೆ ನಡೆಸಲಾಗ್ತಾ ಇದೆ. ಆದ್ರೆ ಮತ್ತೋರ್ವ ಆರೋಪಿ ಪಪ್ಪಿ ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ. ಈಗ ಆತನಿಗಾಗಿ ಪೊಲೀಸರ ತಂಡ ತೀವ್ರ ಶೋಧ ನಡೆಸ್ತಾ ಇದೆ. ಇದು ಕಮ್ಮನಹಳ್ಳಿ ಕಾಮುಕರ ಪುರಾಣ, ಆರೋಪಿಗಳ ಪುರಾಣ. ಒಟ್ಟು 6 ಜನ ಆರೋಪಿಗಳು. ಅದರಲ್ಲಿ ಪ್ರಮುಖ ಆರೋಪಿ ಅಯ್ಯಪ್ಪ ಮತ್ತೆ ಲೆನೋ. ನಾವು ಸಿಸಿಟಿವಿ ದೃಶ್ಯದಲ್ಲಿ ನೋಡಿರುವಂತಹ ಇಬ್ಬರು ಪ್ರಮುಖ ಆರೋಪಿಗಳು. ಯುವತಿಯ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದಂತಹ ಇಬ್ಬರು ಆರೋಪಿಗಳು ಲೆನೋ ಮತ್ತೆ ಅಯ್ಯಪ್ಪ. ಇನ್ನು ಆಶ್ಚರ್ಯ ಅಂತಂದ್ರೆ ಇದು ಆಕಸ್ಮಿಕವಾಗಿ ನಡೆದಂತಹ ಘಟನೆಯಲ್ಲ. ಇದಕ್ಕೆ ಹಲವು ದಿನಗಳಿಂದಲೇ ಆರೋಪಿಗಳು ಸ್ಕೆಚ್ ಹಾಕೊಂಡಿದ್ರು. ಘಟನೆಗೂ ಮುನ್ನ ಆರೋಪಿಗಳು ಏನೇನ್ ಮಾಡ್ಕೊಂಡಿದ್ರು, ಆ ಯುವತಿಯನ್ನ ಇವರು ಟಾರ್ಗೆಟ್ ಮಾಡಿದ್ದೇಕೆ ಅನ್ನುವಂತಹ ಇಂಟ್ರೆಸ್ಟಿಂಗ್ ಸ್ಟೋರಿ ಈಗ ಹೇಳ್ತೀವಿ, ಕೇಳಿ. ಈ ಘಟನೆಗೂ ಮುನ್ನ ಯಾವ ರೀತಿ ಪ್ಲಾನ್ ಮಾಡ್ಕೊಂಡಿದ್ರು ಅನ್ನುವಂತಹ ವಿಚಾರ. ಸಂತ್ರಸ್ತೆ ಓಡಾಡುವಂತಹ ರಸ್ತೆ ಕಾರ್ನರ್ ಏನಿದೆ ಅದು ಆರೋಪಿಗಳ ಅಡ್ಡೆಯಾಗಿತ್ತು ಅನ್ನುವಂತಹ ವಿಚಾರ. ಲೈಂಗಿಕ ದೌರ್ಜನ್ಯ ಎಸಗೋದಕ್ಕೆ ಅವರು ಯಾವ ರೀತಿ ಸ್ಕೆಚ್ ಹಾಕಿದ್ರು ಅನ್ನೋದನ್ನ ಸ್ಟೆಪ್ ಬೈ ಸ್ಟೆಪ್ ಆಗಿ ಹೇಳ್ತಾ ಇದೀವಿ. ರಸ್ತೆಯ ಕಾರ್ನರ್ ನ ಶಾಪ್ ನಲ್ಲಿ ಅವರು ಕಾಲ ಕಳೀತಾ ಇದ್ರು. ಸಂತ್ರಸ್ತೆ ಓಡಾಡ್ತಾ ಇದ್ದಂತಹ ಆ ರಸ್ತೆ ಏನಿದೆ ಅದು ಅವರ ಅಡ್ಡೆ ಆಗಿತ್ತು. ಅಲ್ಲೇ ಅವರು ಕುತ್ಕೋತಾ ಇದ್ರು 6 ಜನ ಕೂಡ. ರಸ್ತೆಯ ಕಾರ್ನರ್ ಅಲ್ಲಿ ಒಂದು ಶಾಪ್ ಇತ್ತು, ಅಲ್ಲೇ ಈ 6 ಜನ ಕೂಡ
ಕಾಲ ಕಳೀತಾ ಇದ್ರು ಅನ್ನುವಂತಹ ವಿಚಾರ. ಅಂದ್ರೆ ಇದರ ಬ್ಯಾಕ್ ಗ್ರೌಂಡ್ ಯೋಚನೆ ಮಾಡಿದಾಗ, ಇದರ ಬ್ಯಾಕ್ ಗ್ರೌಂಡ್ ಮಾಹಿತಿ ಕಲೆ ಹಾಕಿದಾಗ ಯಾವ ರೀತಿ ಇವರು ಪ್ಲಾನ್ ಮಾಡ್ಕೊಂಡಿದ್ರು, ಆಕಸ್ಮಿಕವಾಗಿ ನಡೆದಂತಹ ಘಟನೆಯಲ್ಲ, ಈ ರೀತಿ ಮಾಡಬೇಕು ಅಂತ ಪೂರ್ವ ನಿಯೋಜಿತವಾಗಿ ಇವರು ಪ್ಲಾನ್ ಮಾಡ್ಕೊಂಡಿದ್ರು ಅನ್ನುವಂತಹ ಮಾಹಿತಿ ಪ್ರತಿನಿತ್ಯ ಕೂಡ ಲೆನೋ ಮತ್ತೆ ಆತನ ಟೀಮ್ ಸದಸ್ಯರು, ಅಂದ್ರೆ ಲೆನೋ ಆಗಿ ಅಯ್ಯಪ್ಪ, ಸುದೇಶ್ ಮತ್ತೆ ಸೋಮು ಮತ್ತೆ ಜೇಮ್ಸ್ ಮತ್ತೆ ಪಪ್ಪಿ 6 ಜನ ಕೂಡ ನಿತ್ಯವೂ ಅಲ್ಲೊಂದು ಶಾಪ್ ಇತ್ತು ಆ ರಸ್ತೆಯ ಕಾರ್ನರ್ ಅಲ್ಲಿ ಕುಳಿತುಕೊಂಡು ಹರಟೆ ಹೊಡಿತಾ ಇದ್ರು. ಅದೇ ಅವರ ನಿತ್ಯದ ಅಡ್ಡೆಯಾಗಿತ್ತು. ಇದು ಅವರ ಬ್ಯಾಕ್ ಗ್ರೌಂಡ್. ಅಂದ್ರೆ ಸಂತ್ರಸ್ತೆ ಓಡಾಡ್ತಾ ಇದ್ದಂತಹ ರಸ್ತೆಯಲ್ಲಿ ಅವರು ಹಲವು ದಿನಗಳಿಂದ ಶಾಪ್ ಅಲ್ಲಿ ಕೂತ್ಕೊಂಡು ಗಮನಿಸ್ತಾ ಇದ್ರು ಅನ್ನುವಂತಹ ವಿಚಾರ. ಸಂತ್ರಸ್ತೆಯ ಮೇಲೆ ಅವರು ಆಕಸ್ಮಿಕವಾಗಿ ಅಟ್ಯಾಕ್ ಮಾಡಿರೋದಲ್ಲ, ಕೆಲವು ದಿನಗಳಿಂದನೇ ಕಣ್ಣಿಟ್ಟಿದ್ರು ಈ ಕಾಮುಕರ ಗ್ಯಾಂಗ್ ಅನ್ನುವಂತಹ ಆಘಾತಕಾರಿ ಮಾಹಿತಿ ಕೂಡ ಬಯಲಾಗಿದೆ. ಅಂದ್ರೆ ಸಂತ್ರಸ್ತೆಯ ಓಡಾಟ, ಆಕೆಯ ಚಲನವಲನ ಎಲ್ಲವನ್ನ ಕೂಡ ಅವರು ಮೊದಲೇ ಅಬ್ಸರ್ವ್ ಮಾಡ್ತಾ ಇದ್ರು, ಗಮನಿಸ್ತಾ ಇದ್ರು. ಯುವತಿಗೆ ಮುತ್ತಿಡಬೇಕು, ಚುಂಬಿಸಬೇಕು ಅನ್ನೋದು ಆ ಗ್ಯಾಂಗ್ ನ ಉದ್ದೇಶ ಕೂಡ ಆಗಿತ್ತು. 6 ಜನ ಕೂಡ ಇದೇ ವಿಚಾರವಾಗಿ ಸಾಕಷ್ಟು ಬಾರಿ ಮಾತುಕತೆ ನಡೆಸಿದ್ರು, ಆಕೆಯನ್ನ ಗಮನಿಸ್ತಾ ಇದ್ರು, ಆಕೆಯ ಓಡಾಟವನ್ನ ಗಮನಿಸ್ತಾ ಇದ್ರು. ಸಂತ್ರಸ್ತ ಯುವತಿಯನ್ನ ಅಯ್ಯಪ್ಪ ಅನ್ನುವಂತಹ ವ್ಯಕ್ತಿ ಮೊದಲೇ ನೋಡ್ಕೊಂಡಿದ್ದ. ಅಂದ್ರೆ ಆಕೆಯನ್ನ ಟಾರ್ಗೆಟ್ ಮಾಡಲಾಗಿತ್ತು. ಸಂತ್ರಸ್ತ ಯುವತಿ ಅದೇ ರಸ್ತೆಯಲ್ಲಿ ಓಡಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಆಕೆಯನ್ನೇ ಟಾರ್ಗೆಟ್ ಮಾಡಿದಂತಹ ಅಯ್ಯಪ್ಪ ಅನ್ನುವಂತಹ ಆರೋಪಿ ನಂಬರ್ 1 ಫುಡ್ ಡೆಲಿವರಿ ಮಾಡೋದಿಕ್ಕೆ ಅಂತ ಒಮ್ಮೆ ಆಕೆಯ ಮನೆಗೆ ಹೋಗಿದ್ದ. ಅಂದ್ರೆ ಆಕೆ ಆರ್ಡರ್ ಮಾಡಿದಂತಹ ಫುಡ್, ಈತ ಸ್ವಿಗ್ಗಿ ಆನ್ಲೈನ್ ಫುಡ್ ಪೋರ್ಟಲ್ ಅನ್ನು ಕೆಲಸ ಮಾಡ್ತಾ ಇದ್ದ, ಡೆಲಿವರಿ ಬಾಯ್ ಆಗಿ ಆತ ಫುಡ್ ಡೆಲಿವರಿ ಕೂಡ ಮಾಡಿದ್ದ ಸಂತ್ರಸ್ತೆಯ ಮನೆಗೆ. ಸ್ವಿಗ್ಗಿ ಆನ್ಲೈನ್ ಫುಡ್ ಪೋರ್ಟಲ್ ನಲ್ಲಿ ಡೆಲಿವರಿ ವೇಳೆ ಈತ ಆಕೆಯ ಮೇಲೆ ಕಣ್ಣು ಹಾಕಿದ್ದ. ಸಂತ್ರಸ್ತೆಯ ಮೇಲೆ ಆಕೆಯ ಮನೆಗೆ ಫುಡ್ ಡೆಲಿವರಿ ಮಾಡಿದಾಗ ಆಕೆಯ ಮೇಲೆ ಗಮನ ಇಡೋದಕ್ಕೆ ಶುರು ಮಾಡಿದ. ಅದಾದ ನಂತರ ಆಕೆಯ ಓಡಾಟ, ಚಲನವಲನ ಎಲ್ಲವನ್ನ ಕೂಡ ಗಮನಿಸಲಾಗ್ತಾ ಇತ್ತು ಈ 6 ಜನರಿಂದ. ಇನ್ನು ಫುಡ್ ಡೆಲಿವರಿ ಮಾಡೋದಕ್ಕೆ ಒಮ್ಮೆ ಆಕೆಯ ಮನೆಗೆ ಹೋಗಿದ್ದಂತಹ ಅಯ್ಯಪ್ಪ ಅನ್ನುವಂತಹ ವ್ಯಕ್ತಿ ಆಕೆಯ ಮೇಲೆ ಕಣ್ಣು ಹಾಕಿದ್ದ. ಈಕೆಯನ್ನ ಹೇಗಾದ್ರೂ ಮಾಡಿ ಚುಂಬಿಸಬೇಕು, ಈಕೆಯ ಮೇಲೆ ದೌರ್ಜನ್ಯ ಎಸಗಬೇಕು ಅನ್ನುವಂತಹ ಪ್ಲಾನ್ ಅನ್ನ ಈತ ಮಾಡ್ಕೊಂಡಿದ್ದ. ಫುಡ್ ಡೆಲಿವರಿ ಮಾಡೋಕೆ ಹೋಗಿದಂತಹ ಸಂದರ್ಭದಲ್ಲಿ, ಅಂದ್ರೆ ಈತ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡ್ತಾ ಇದ್ದ. ಇನ್ನು ಫುಡ್ ಬುಕ್ ಮಾಡಿದಂತಹ ಯುವತಿಯ ಮನೆಗೆ ಅಯ್ಯಪ್ಪ ಹೋಗಿದ್ದ. ಆಕೆಯ ಮನೆಗೆ ಹೋಗಿ ಆಕೆಯನ್ನ ಟಾರ್ಗೆಟ್ ಮಾಡಿ ಈಕೆಯ ಮೇಲೆ ಅಟ್ಯಾಕ್ ಮಾಡಬೇಕಂತ ಪ್ಲಾನ್ ಕೂಡ ಮಾಡಲಾಗಿತ್ತು. ಯುವತಿಯ ಮೇಲೆ ದೌರ್ಜನ್ಯಕ್ಕೆ ಅಯ್ಯಪ್ಪ ಮತ್ತೆ ಲೆನೋ ಇಬ್ರು ಕೂಡ ಪ್ಲಾನ್ ಮಾಡ್ಕೊಳ್ತಾರೆ. ನಾವು ದೃಶ್ಯದಲ್ಲೂ ಕೂಡ ನೋಡಿರಬಹುದು, ಆಕೆಯ ಮೇಲೆ ಅಟ್ಯಾಕ್ ಮಾಡಿರೋದು ಇಬ್ರು, ಲೆನೋ ಮತ್ತೆ ಅಯ್ಯಪ್ಪ. ಬಕೆಟ್ ಬಿರಿಯಾನಿ ಹೋಟೆಲ್ ಬಳಿ ಈ ಆರೋಪಿಗಳು 6 ಜನ ಆರೋಪಿಗಳು ಕೂಡ ಸೇರ್ತಾ ಇದ್ರು. ಅಯ್ಯಪ್ಪ ಮೊದಲಿಗೆ ಕಣ್ಣು ಹಾಕ್ತಾನೆ ಸಂತ್ರಸ್ತೆ ಮೇಲೆ, ನಂತರ ಲೆನೋ ಕೂಡ ಆತನ ಜೊತೆ ಸೇರ್ಕೊಳ್ತಾನೆ. ಅವರಿಬ್ರು ಕೂಡ ಸೇರಿ ಆಕೆಯ ಮೇಲೆ ದೌರ್ಜನ್ಯ ಎಸಗೋದಕ್ಕೆ ಪ್ಲಾನ್ ಮಾಡ್ಕೊಳ್ತಾರೆ. ಈ ವಿಚಾರವನ್ನ 6 ಜನ ಕೂಡ ಮಾತಾಡ್ಕೊಳ್ತಾರೆ. ಹೋಟೆಲ್ ಬಳಿ ಓಡಾಡ್ತಾ ಇದ್ದಂತಹ ಯುವತಿಯ ಬಗ್ಗೆ ಈ 6 ಜನರ ಗ್ಯಾಂಗ್ ಕೂಡ ನಿಗಾ ವಹಿಸುತ್ತೆ. ಹೊಸ ವರ್ಷಾಚರಣೆಯ ದಿನವೇ ಈ ಕೃತ್ಯ ನಡೆಸೋದಕ್ಕೆ ಆರೋಪಿಗಳು ಪ್ಲಾನ್ ಮಾಡ್ಕೊಳ್ತಾರೆ. ಅಂದ್ರೆ ಹೇಳಿ ಕೇಳಿ ಹೊಸ ವರ್ಷಾಚರಣೆ ಸಂದರ್ಭದಲ್ಲಿ ಎಲ್ಲರೂ ಕೂಡ ಸಡಗರ ಸಂಭ್ರಮದಲ್ಲಿ ಇರ್ತಾರೆ. ಆ ದಿನನೇ ಅಟ್ಯಾಕ್ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಳ್ತಾರೆ. ಮೊದಲು ಬಕೆಟ್ ಬಿರಿಯಾನಿ ಬಳಿ 6 ಜನ ಆರೋಪಿಗಳು ಕೂಡ ಸೇರಿಕೊಳ್ತಾರೆ. ಲೆನೋ ಮತ್ತೆ ಅಯ್ಯಪ್ಪ ಒಂದಷ್ಟು ಪ್ಲಾನ್ ಮಾಡ್ಕೊಂಡಿರ್ತಾರೆ. ಆಕೆಯ ಮೇಲೆ ಕಣ್ಣಿಟ್ಟಿರ್ತಾರೆ. ಆಕೆಯ ಚಲನವಲನಗಳನ್ನ ಗಮನಿಸ್ತಾ ಇರ್ತಾರೆ. ಆಕೆಯನ್ನ ಹೇಗಾದ್ರೂ ಮಾಡಿ ತಮ್ಮ ವಶಕ್ಕೆ ತಗೊಳ್ಬೇಕು ಅನ್ನುವಂತಹ ಪ್ಲಾನ್ ಅನ್ನ ಮಾಡ್ಕೊಂಡಿರ್ತಾರೆ. ಇನ್ನು ರಾತ್ರಿ 8:48 ವೇಳೆಗೆ ಬಕೆಟ್ ಬಿರಿಯಾನಿ ಬಳಿ ಇವರೆಲ್ಲರೂ ಕೂಡ ಸಮಾಲೋಚನೆ ನಡೆಸ್ತಾರೆ. ಅಂದ್ರೆ ಘಟನೆ ನಡೆದಿರೋದು ಮಧ್ಯರಾತ್ರಿ 2:40 ಸುಮಾರಿಗೆ. ಅದಕ್ಕೂ ಪೂರ್ವ ನಿಯೋಜಿತವಾಗಿ ರಾತ್ರಿ 8:48 ವೇಳೆಗೆ ಬಕೆಟ್ ಬಿರಿಯಾನಿ ಬಳಿ ಈ 6 ಜನರ ಗ್ಯಾಂಗ್ ಕೂಡ ಸಮಾಲೋಚನೆ ನಡೆಸುತ್ತೆ. ಯಾವ ರೀತಿ ತಮ್ಮ ಕೃತ್ಯವನ್ನ ಆಯೋಜನೆ ಮಾಡೋದು, ಯಾವ ರೀತಿ ತಾವು ಪ್ಲಾನ್ ಅನ್ನ ಇಂಪ್ಲಿಮೆಂಟ್ ಮಾಡೋದು ಅನ್ನುವಂತಹ ವಿಚಾರವಾಗಿ ಯುವತಿ ಹೊಸ ವರ್ಷಾಚರಣೆಯ ಪಾರ್ಟಿಗೆ ಹೋಗಿದ್ದರ ಬಗ್ಗೆ ಕೂಡ ಇವರು ನಿಗಾ ಇಟ್ಟಿರ್ತಾರೆ. ಅಂದ್ರೆ ಆ ಯುವತಿಯ ಸಂಪೂರ್ಣ ಚಲನವಲನಗಳನ್ನ, ಆಕೆಯ ಓಡಾಟವನ್ನ ಗಮನಿಸ್ತಾ ಇದ್ದಂತಹ ಈ ಗ್ಯಾಂಗ್ ಯುವತಿ ಹೊಸ ವರ್ಷಾಚರಣೆಯ ಪಾರ್ಟಿಗೆ ಹೋಗಿದ್ದನ್ನ ಕೂಡ ಗಮನಿಸಿರುತ್ತೆ. ಕೊನೆಗೆ ಮಧ್ಯರಾತ್ರಿ 2 ಗಂಟೆಯ ವೇಳೆಗೆ ಆಕೆ ಹಿಂತಿರುಗ್ತಾಳೆ. ಅಂದ್ರೆ ಆಕೆ 2 ಗಂಟೆ ತನಕ ಹಿಂತಿರುಗಿರೋದಿಲ್ಲ. ಅವರೆಲ್ಲರೂ ಕೂಡ ಅಲ್ಲಿ ಕಾಯ್ತಾ ಇರ್ತಾರೆ, ಈಕೆ ಎಷ್ಟೊತ್ತಿಗೆ ಬರಬಹುದು ಅನ್ನುವಂತಹ ವಿಚಾರವಾಗಿ. ಕೊನೆಗೆ ಮಧ್ಯರಾತ್ರಿ 2 ಗಂಟೆಯ ಸಂದರ್ಭದಲ್ಲಿ, 2:30 ಸಂದರ್ಭದಲ್ಲಿ ಆ ಯುವತಿ ಏನು ತನ್ನ ಮನೆಗೆ ವಾಪಸ್ ಆಗ್ತಾಳೆ. ಆ ಸಂದರ್ಭದಲ್ಲಿ ಆಕೆಯ ಮೇಲೆ ದೌರ್ಜನ್ಯ ಎಸಗೋದಕ್ಕೆ ಅವರು ಸ್ಕೆಚ್ ಹಾಕಿದ್ರು. ಆಟೋದಲ್ಲಿ ಬರ್ತಾ ಇದ್ದಂತಹ ಯುವತಿಯನ್ನ ಈ 6 ಜನ ಆರೋಪಿಗಳು ಕೂಡ ಬೈಕ್ ಅಲ್ಲಿ ಹಿಂಬಾಲಿಸಿರ್ತಾರೆ. ಆಟೋದಲ್ಲಿ ಆ ಯುವತಿ ಮತ್ತೆ ಇನ್ನೋರ್ವ ಯುವತಿ ಬರ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಈ 6 ಜನ ಆರೋಪಿಗಳು ಕೂಡ ಅಯ್ಯಪ್ಪ, ಲಿನೋ, ಸೋಮು, ಸುದೇಶ್ ಮತ್ತೆ ಜೇಮ್ಸ್, ಪಪ್ಪಿ 3 ಬೈಕ್ಗಳಲ್ಲಿ ಇಬ್ರಿಬ್ರಾಗಿ ಆ ಯುವತಿಯನ್ನ ಆಟೋದಲ್ಲಿ ಹಿಂಬಾಲಿಸಿಕೊಂಡು ಬರ್ತಾರೆ.
ಇನ್ನು ಒಂದೇ ಬೈಕ್ ಅಲ್ಲಿ ಇದ್ದಂತಹ ಪ್ರಮುಖ ಆರೋಪಿ ಲಿನೋ ಮತ್ತೆ ಅಯ್ಯಪ್ಪ ನಾವು ಸಿಸಿಟಿವಿ ದೃಶ್ಯಾವಳಿಯಲ್ಲಿ ನೋಡಬಹುದು. ಇಬ್ರು ಹೋಂಡಾ ಆಕ್ಟಿವಾದಲ್ಲಿ ಬಂದು ಯುವತಿಯನ್ನ ಎಳೆದಾಡಿ ಆಕೆ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿರ್ತಾರೆ. ಅದರಲ್ಲಿ ಪ್ರಮುಖ ಆರೋಪಿ ಅಯ್ಯಪ್ಪ ಮತ್ತೆ ಲಿನೋ ಇಬ್ರು ಕೂಡ ಒಂದೇ ಹೋಂಡಾ ಆಕ್ಟಿವಾದಲ್ಲಿರ್ತಾರೆ. ಅಂದುಕೊಂಡಂತೆ ಅಂದು ಹಗ್ ಮತ್ತೆ ಕಿಸ್ ಮಾಡಿ ಲೈಂಗಿಕ ದೌರ್ಜನ್ಯ ಎಸಗಬೇಕಂತ ಏನ್ ಪ್ಲಾನ್ ಮಾಡ್ಕೊಂಡಿರ್ತಾರೆ ಅದೇ ರೀತಿ ಆಕೆಯ ಮೇಲೆ ದೌರ್ಜನ್ಯ ನಡೆಸಲಾಗುತ್ತೆ. ಲೈಂಗಿಕ ದೌರ್ಜನ್ಯಕ್ಕೆ ಸಂತ್ರಸ್ತ ಯುವತಿ ವಿರೋಧ ವ್ಯಕ್ತಪಡಿಸಿರುವುದನ್ನು ಕೂಡ ನಾವು ಆ ದೃಶ್ಯದಲ್ಲಿ ನೋಡಬಹುದು. ಆಕೆಯನ್ನ ಎಳೆದಾಡಿದಂತಹ ಸಂದರ್ಭದಲ್ಲಿ ಅಯ್ಯಪ್ಪನ ಮುಖಕ್ಕೆ ಸಂತ್ರಸ್ತ ಯುವತಿ ಬಲವಾಗಿ ಹೊಡಿತಾಳೆ. ಅಂದ್ರೆ ಆಕೆ ಆ ಘಟನೆಗೆ ಆ ಕೃತ್ಯಕ್ಕೆ ಪ್ರತಿರೋಧವನ್ನ ತೋರೋದು ಕೂಡ ಆ ಸಿಸಿಟಿವಿ ದೃಶ್ಯದಲ್ಲಿ ಸೆರೆಯಾಗಿದೆ. ಅಯ್ಯಪ್ಪನಿಂದ ತಪ್ಪಿಸಿಕೊಳ್ಳೋದಿಕ್ಕೆ ಸಂತ್ರಸ್ತ ಯುವತಿ ಕಿರುಚಾಡುವಂತಹ ಘಟನೆ ಕೂಡ ನಡೆಯುತ್ತೆ. ಆಕೆ ಕಿರುಚಾಡ್ತಾಳೆ ಅಯ್ಯಪ್ಪನಿಂದ ತಪ್ಪಿಸಿಕೊಳ್ಳೋದಿಕ್ಕೆ. ಸಡನ್ ಆಗಿ ಅಟ್ಯಾಕ್ ಮಾಡಿದಾಗ ಆಕೆ ಅಯ್ಯಪ್ಪನ ಮುಖಕ್ಕೆ 2 ಬಾರಿಸಿ ನಂತರ ಕಿರುಚಾಡ್ತಾಳೆ. ಸಂತ್ರಸ್ತ ಯುವತಿ ಕಿರುಚಿಕೊಂಡ ತಕ್ಷಣ ಆರೋಪಿಗಳಿಗೆ ಭೀತಿ ಶುರುವಾಗುತ್ತೆ. ಯಾಕಂದ್ರೆ ಅಕ್ಕಪಕ್ಕ ಮನೆಗಳಿರುವಂತಹ ರಸ್ತೆಯಲ್ಲಿ ಈ ಒಂದು ಅಟ್ಯಾಕ್ ನಡೆದಿರೋದು. ಆ ಸಂದರ್ಭದಲ್ಲಿ 3 ಜನ ಇವರು ಆರೋಪಿಗಳು ಇರ್ತಾರೆ, ಹೋಗ್ತಾ ಇರ್ತಾರೆ. ಈಕೆ ಕಿರುಚಾಡಿಕೊಂಡ ತಕ್ಷಣ ಇವರಿಗೆ ಭಯ ಆಗತ್ತೆ. ಯಾರಾದ್ರೂ ಎಚ್ಚರಗೊಂಡ್ಬಿಟ್ಟು ಈ ಸಂದರ್ಭದಲ್ಲಿ ಬಂದು ನಮ್ಮನ್ನ ಗುರ್ತು ಹಿಡಿದ್ರೆ, ನಮ್ಮನ್ನ ಯಾರಾದ್ರೂ ಅರೆಸ್ಟ್ ಮಾಡಿದ್ರೆ, ನಮ್ಮನ್ನ ವಶಕ್ಕೆ ತಗೊಂಡ್ರೆ ಅನ್ನುವಂತಹ ಭಯ ಕೂಡ ಕಾಡುತ್ತೆ. ಈ ಬಗ್ಗೆ ಮೇನ್ ರೋಡ್ ಅಲ್ಲಿ 3 ಜನ ನಿಂತಿರ್ತಾರೆ, ಯಾರಾದ್ರೂ ಬಂದ್ರೆ ಸಿಗ್ನಲ್ ಕೊಡೋದಿಕ್ಕೆ ಅಂತ. ಇನ್ನೊಂದು ಬೈಕ್ ಅಲ್ಲಿ ಆ 3 ಜನ ಕೂಡ ಲೆನೋ ಮತ್ತೆ ಅಯ್ಯಪ್ಪನಿಗೆ ಸಿಗ್ನಲ್ ಕೊಡ್ತಾರೆ, ಮೇನ್ ರೋಡ್ ಇಂದ ಸಿಗ್ನಲ್ ಕೊಡ್ತಾರೆ, ಇಲ್ಲಿ ಯಾರೋ ಬರ್ತಾ ಇದ್ದಾರೆ ಅನ್ನುವಂತಹ ವಿಚಾರವಾಗಿ. ಲೆನೋ ಮತ್ತೆ ಅಯ್ಯಪ್ಪ ಉಳಿದ ಆರೋಪಿಗಳು ಕೊಟ್ಟಂತಹ ಸಿಗ್ನಲ್ ಇಂದ ಎಚ್ಚೆತ್ತುಕೊಳ್ತಾರೆ. ಆ ಸಂದರ್ಭದಲ್ಲಿ ಆಗ ಸಂತ್ರಸ್ತ ಯುವತಿಯನ್ನ ತಳ್ಳಿ ಆರೋಪಿಗಳು ಮುಂದೆ ಹೋಗ್ತಾರೆ. ನಾವು ಆ ದೃಶ್ಯದಲ್ಲೂ ಕೂಡ ಅದನ್ನು ನೋಡಬಹುದು. ಸಂತ್ರಸ್ತ ಯುವತಿಯ ಮೇಲೆ ದೌರ್ಜನ್ಯ ಎಸಗ್ತಾರೆ. ನಂತರ ಆಕೆಯನ್ನ ತಳ್ಳಾಡಿ ಕೊನೆಗೆ ರಸ್ತೆಯಲ್ಲಿ ಆಕೆಯನ್ನ ಬಿಸಾಕಿ ಅಲ್ಲಿಂದ ತೆರಳ್ತಾ ಇದ್ದಂತಹ ದೃಶ್ಯ. ವಾಹನದಲ್ಲಿ ಲೆನೋ ಮತ್ತೆ ಅಯ್ಯಪ್ಪ ಇಬ್ರು ಕೂಡ ಪರಾರಿಯಾಗ್ತಾರೆ. ಇನ್ನು ಇಂತಹ ಕುಕೃತ್ಯವೆಸಗಿರುವಂತಹ ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದು ಕೂಡ ಒಂದು ರೋಚಕ ಕಹಾನಿ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ತೋರಿಸ್ತೀವಿ ಚಿಕ್ಕ ಬ್ರೇಕ್ ನಂತರ. ಬ್ರೇಕ್ ನಂತರ ಮತ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾಮುಕರು ಸಿಕ್ಕಿ ಬಿದ್ದಿದ್ದು ಹೇಗೆ? ಕಾಮುಕರನ್ನ ಹಿಡಿಯೋದು ಪೊಲೀಸರಿಗೆ ದೊಡ್ಡ ಚಾಲೆಂಜ್ ಆಗಿತ್ತು. ಸಿಸಿಟಿವಿ ದೃಶ್ಯ ಲಭ್ಯ ಇದ್ರೂ ಕೂಡ ಆರೋಪಿಗಳನ್ನ ಪತ್ತೆ ಹಚ್ಚೋದು ಕಷ್ಟವಾಗಿತ್ತು. ಸಿಸಿಟಿವಿ ದೃಶ್ಯದಲ್ಲಿ ಕ್ಲಾರಿಟಿ ಇರಲಿಲ್ಲ. ಆರೋಪಿಗಳ ಮುಖಗಳು, ಬೆಂಗಳೂರಿನ ಸುರಕ್ಷತೆಯ ಬಗ್ಗೆ ಇನ್ನಷ್ಟು ಟೀಕೆ ವ್ಯಕ್ತವಾದ ಹಿನ್ನೆಲೆಯಲ್ಲಿ ಈ ಗಂಭೀರ ಪ್ರಕರಣವನ್ನ ಇನ್ನಷ್ಟು ಗಂಭೀರವಾಗಿ ಪರಿಗಣಿಸಿದಂತಹ ಪೊಲೀಸರು ಆರೋಪಿಗಳ ಬೇಟೆಗೆ ತಂಡ ರಚನೆ ಮಾಡ್ತಾರೆ. ನಂತರ 3 ಪೊಲೀಸರ ತಂಡವನ್ನ ರಚನೆ ಮಾಡಿ ಅವರಿಗೋಸ್ಕರ ಶೋಧ ಕಾರ್ಯ ನಡೆಯುತ್ತೆ. ಯಾವ ರೀತಿ ಈ ಆರೋಪಿಗಳು ಸಿಕ್ಕಿದ್ರು, ಅವರನ್ನ ಹಿಡಿಯೋದು ಎಷ್ಟು ಚಾಲೆಂಜಿಂಗ್ ಆಗಿತ್ತು, ಇದನ್ನ ನೋಡೋಣ ಬನ್ನಿ. ಇನ್ನು ಕಾಮುಕರು ಯಾವ ರೀತಿ ಸಿಕ್ಕಿ ಬಿದ್ದಿದ್ರು ಅನ್ನೋದನ್ನ ನೋಡೋದಾದ್ರೆ, ಈಗಾಗಲೇ ಹೇಳಿದಂತೆ ಈ ಕಾಮುಕರನ್ನ ಹಿಡಿಯೋದು ಅಷ್ಟು ಸುಲಭದ ಕೆಲಸ ಆಗಿರ್ಲಿಲ್ಲ. ಪೊಲೀಸರಿಗೆ ದೊಡ್ಡ ಚಾಲೆಂಜ್ ಆಗಿತ್ತು. ಅಂದ್ರೆ ದೊಡ್ಡ ಚಾಲೆಂಜಿಂಗ್ ವಿಚಾರ ಆಗಿತ್ತು ಕಾಮುಕರನ್ನ ಹಿಡಿಯುವಂತಹ ವಿಚಾರ. ಸಿಸಿಟಿವಿ ದೃಶ್ಯ ಲಭ್ಯ ಇತ್ತು, ಆದ್ರೂ ಕೂಡ ಆರೋಪಿಗಳನ್ನ ಪತ್ತೆ ಹಚ್ಚೋದು ಕಷ್ಟ ಆಗಿತ್ತು. ಯಾಕಂತಂದ್ರೆ ಎಷ್ಟೊಂದು ಕಡೆಗಳಲ್ಲಿ, ಎಷ್ಟೊಂದು ಘಟನೆಗಳಲ್ಲಿ ಸಿಸಿಟಿವಿ ದೃಶ್ಯ ಇದ್ರೂ ಕೂಡ ಆರೋಪಿಗಳು ಸಿಕ್ಕಿ ಬೀಳೋದಿಲ್ಲ. ಎಟಿಎಂ ಅಟ್ಯಾಕ್ ವಿಚಾರದಲ್ಲೂ ಕೂಡ ಆರೋಪಿಗಳನ್ನ ಸಿಸಿಟಿವಿ ದೃಶ್ಯ ಇದ್ರೂ ಕೂಡ ಆತನನ್ನ ಹಿಡಿಯೋದಕ್ಕೆ ಸಾಧ್ಯ ಆಗಿರ್ಲಿಲ್ಲ. ಈ ಸಿಸಿಟಿವಿ ದೃಶ್ಯದಲ್ಲಿ ಆರೋಪಿಗಳ ಮುಖಗಳು ಕ್ಲಿಯರ್ ಆಗಿರ್ಲಿಲ್ಲ, ಕ್ಲಾರಿಟಿ ಇರ್ಲಿಲ್ಲ. ಆ ದೃಶ್ಯದಲ್ಲಿ ಯಾರೋ ಇಬ್ರು ಬರ್ತಾರೆ, ದೌರ್ಜನ್ಯ ಎಸಗ್ತಾರೆ, ಆಕೆನ ಬಿಸಾಕಿ ಅಲ್ಲಿಂದ ತೆರಳ್ತಾರೆ ಅನ್ನೋದಷ್ಟೇ ಕಾಣಿಸ್ತಾ ಇತ್ತು. ಬೆಂಗಳೂರಿನ ಸುರಕ್ಷತೆಯ ಬಗ್ಗೆ ಟೀಕೆ ವ್ಯಕ್ತವಾದ ಹಿನ್ನೆಲೆಯಲ್ಲಿ ಈ ಘಟನೆಯನ್ನ ಪೊಲೀಸ್ ಇಲಾಖೆ ಗಂಭೀರವಾಗಿ ಪರಿಗಣಿಸುತ್ತೆ. ಇದನ್ನು ಕೂಡ ಗಮನಿಸಬೇಕಾದಂತಹ ಅಂಶ. ಈ ಪ್ರಕರಣದ ಬಗ್ಗೆ ದೇಶಾದ್ಯಂತ ಟೀಕೆ ವ್ಯಕ್ತವಾಗಿತ್ತು. ಈ ಪ್ರಕರಣವನ್ನ ಪೊಲೀಸರು ಗಂಭೀರವಾಗಿ ಪರಿಗಣಿಸುತ್ತಾರೆ. ಯಾಕಂದ್ರೆ ಸಂತ್ರಸ್ತ ಯುವತಿ ಹೊರ ರಾಜ್ಯದಿಂದ ಬಂದಿದ್ದಂತಹ ಯುವತಿ, ಆಕೆಯ ಸುರಕ್ಷತೆ ಬಗ್ಗೆ, ಹೊರ ರಾಜ್ಯದಿಂದ ಬಂದಿರುವಂತಹ ವಿದ್ಯಾರ್ಥಿನಿಯರ ಸುರಕ್ಷತೆಯ ಬಗ್ಗೆ ದೇಶಾದ್ಯಂತ ಚರ್ಚೆ ನಡೆಯೋದಕ್ಕೆ ಶುರುವಾಯಿತು. ಆ ಸಂದರ್ಭದಲ್ಲಿ ಗಂಭೀರವಾಗಿ ಪರಿಗಣಿಸಿದಂತಹ ಪೊಲೀಸ್ ಇಲಾಖೆ ಕಾಮುಕ ಆರೋಪಿಗಳ ಬೇಟೆಗೆ 3 ತಂಡಗಳನ್ನ ರಚನೆ ಮಾಡಿತು. ಆರೋಪಿಗಳ ಬೇಟೆ ಯಾವ ರೀತಿ ಆಯಿತು ಅನ್ನೋದನ್ನ ನೋಡೋದಾದ್ರೆ, ಅವರನ್ನ ಬಂಧಿಸಿದ್ದೇ ಒಂದು ರೋಚಕ ಸ್ಟೋರಿ. ಕಾಮುಕ ಆರೋಪಿಗಳ ಬೇಟೆಗೆ 3 ತಂಡಗಳ ರಚನೆ ಮಾಡಲಾಯಿತು. ಎಸಿಪಿ ರವಿಕುಮಾರ್ ನೇತೃತ್ವದಲ್ಲಿ ತಂಡ ರಚನೆ ಮಾಡಲಾಯಿತು. ಪೊಲೀಸರಿಗೆ ಇದೊಂದು ಚಾಲೆಂಜಿಂಗ್ ಆಗಿತ್ತು. ಆರೋಪಿಗಳ ಪತ್ತೆಗೆ ಎಸಿಪಿ ರವಿಕುಮಾರ್ ನೇತೃತ್ವದಲ್ಲಿ 3 ಪೊಲೀಸರ ತಂಡವನ್ನ ರಚನೆ ಮಾಡಲಾಯಿತು. ಅಂದ್ರೆ ಈ ಆರೋಪಿಗಳು ಎಲ್ಲಿಯವರು, ಯಾವ ರೀತಿ ಪ್ಲಾನ್ ಮಾಡಿಕೊಂಡ್ರು, ಯಾಕೆ ಅಟ್ಯಾಕ್ ಮಾಡಿದ್ರು, ಎಲ್ಲದರ ವಿಚಾರವಾಗಿ
ಸ್ಟಡಿ ಮಾಡೋದಕ್ಕೆ, ಅವರನ್ನ ಬಂಧಿಸೋದಕ್ಕೆ, ಆರೋಪಿಗಳ ಪತ್ತೆಗೆ 3 ಪೊಲೀಸರ ತಂಡವನ್ನ ರಚನೆ ಮಾಡಲಾಯಿತು. ಇನ್ನು ಆ 3 ತಂಡಗಳು ಯಾವ್ಯಾವುದು ಅನ್ನೋದನ್ನ ನೋಡೋದಾದ್ರೆ, ಬಾಣಸವಾಡಿ ಇನ್ಸ್ಪೆಕ್ಟರ್ ಮುನಿಕೃಷ್ಣ ನೇತೃತ್ವದ ತಂಡ ಒಂದು, ಒಟ್ಟು 3 ತಂಡಗಳನ್ನ ರಚನೆ ಮಾಡಲಾಗಿತ್ತು ಅಂತ ಈಗಾಗಲೇ ಹೇಳಿದ್ವಿ. ಅದರಲ್ಲಿ ಬಾಣಸವಾಡಿ ಇನ್ಸ್ಪೆಕ್ಟರ್ ಮುನಿಕೃಷ್ಣ ಅವರ ನೇತೃತ್ವದ ಒಂದು ತಂಡ, ಅದಾದ ನಂತರ ಮತ್ತೊಂದು ತಂಡ, ಒಟ್ಟು 3 ತಂಡಗಳ ರಚನೆ. ಎರಡನೇ ತಂಡ ಹೆಣ್ಣೂರು ಠಾಣೆಯ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ನೇತೃತ್ವದ ತಂಡ. ಇವರೇ ದೂರು ಕೊಟ್ಟಿರೋದು ಈ ಒಂದು ವಿಚಾರವಾಗಿ. ಹೆಣ್ಣೂರು ಠಾಣೆಯ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ನೇತೃತ್ವದ ತಂಡ 1, ಬಾಣಸವಾಡಿ ಇನ್ಸ್ಪೆಕ್ಟರ್ ಮುನಿಕೃಷ್ಣ ನೇತೃತ್ವದ ತಂಡ 2, ನಂತರ ರಾಮಮೂರ್ತಿ ನಗರ ಇನ್ಸ್ಪೆಕ್ಟರ್ ಚಂದಾವರ್ ಅವರ ನೇತೃತ್ವದ ತಂಡ, ಒಟ್ಟು 3 ಪೊಲೀಸ್ ತಂಡಗಳನ್ನ ರಚನೆ ಮಾಡಲಾಯಿತು ಈ ಕಾಮುಕರನ್ನ ಹಿಡಿಯೋದಿಕ್ಕೆ. ಅಂದ್ರೆ ಈ ಸಿಸಿಟಿವಿ ದೃಶ್ಯ ಅಷ್ಟೊಂದು ಕ್ಲಿಯರ್ ಇರಲಿಲ್ಲ, ಹೀಗಾಗಿ ಇನ್ನಷ್ಟು ಇನ್ವೆಸ್ಟಿಗೇಷನ್ ಮಾಡಬೇಕಾಗಿತ್ತು. ಹಾಗಾಗಿ 3 ಪೊಲೀಸರ ತಂಡವನ್ನ ರಚನೆ ಮಾಡಿ ಈ ಕಾಮುಕರನ್ನ ಅರೆಸ್ಟ್ ಮಾಡಲಾಗಿದೆ. ಇನ್ನು ಯುವತಿಯ ಪತ್ತೆಗೆ ಮಹಿಳಾ ಪೊಲೀಸರನ್ನ ಕೂಡ ನಿಯೋಜನೆ ಮಾಡಲಾಗಿತ್ತು. ಯಾಕಂದ್ರೆ ಈ ಘಟನೆಗೆ ಸಂಬಂಧಪಟ್ಟಂತೆ ಸಂತ್ರಸ್ತ ಯುವತಿ ದೂರನ್ನ ಕೊಟ್ಟಿರಲಿಲ್ಲ. ಹಾಗಾಗಿ ಆ ಯುವತಿ ಯಾರು, ಆಕೆ ಎಲ್ಲಿ ಅವಳು, ಇದರ ಬಗ್ಗೆ ಡೀಟೇಲ್ಸ್ ಅನ್ನ ಕಲೆಕ್ಟ್ ಮಾಡೋದಕ್ಕೆ ಯುವತಿಯ ಪತ್ತೆಗೆ ಮಹಿಳಾ ಪೊಲೀಸರ ತಂಡವನ್ನ ಕೂಡ ರಚನೆ ಮಾಡಲಾಗಿತ್ತು. ಇನ್ನು ಮೊದಲು ಘಟನೆ ನಡೆದಂತಹ ಪ್ರದೇಶದಲ್ಲಿರುವಂತಹ ಸಿಸಿಟಿವಿ ಕ್ಯಾಮೆರಾ ಪತ್ತೆಯಾಯಿತು. ಘಟನೆ ನಡೆದಂತಹ ಪ್ರದೇಶದ 6 ಕಡೆ ಸಿಸಿಟಿವಿ ಕ್ಯಾಮೆರಾ ಅಳವಡಿಸಲಾಯಿತು. ಘಟನೆ ನಡೆದ ಪ್ರದೇಶ ಕಮ್ಮನಹಳ್ಳಿ ವ್ಯಾಪ್ತಿ ಏನಿದೆ ಅಲ್ಲಿರುವಂತಹ ಸಿಸಿಟಿವಿಗಳ ಪರಿಶೀಲನೆ ನಡೆಸಲಾಯಿತು. ಅದರಲ್ಲಿ 6 ಕಡೆ ಸಿಸಿಟಿವಿ ಕ್ಯಾಮೆರಾ ಅಳವಡಿಕೆ ಮಾಡಲಾಗಿತ್ತು. ಆ 6 ಸಿಸಿಟಿವಿಗಳನ್ನ ಕೂಡ ವಶಕ್ಕೆ ಪಡೆದುಕೊಂಡು ಆ ದೃಶ್ಯಗಳನ್ನ ಪರಿಶೀಲನೆ ನಡೆಸಲಾಯಿತು. 6 ಸಿಸಿಟಿವಿ ಕ್ಯಾಮೆರಾ ದೃಶ್ಯಗಳನ್ನ ಕೂಡ ಪೊಲೀಸರು ವಶಕ್ಕೆ ತಗೊಂಡು ಅದರ ದೃಶ್ಯಗಳನ್ನ ಪರಿಶೀಲನೆ ನಡೆಸಿದ್ರು. ಅಂದ್ರೆ ಈ ಘಟನೆಗೂ ಮುಂಚೆ, ಘಟನೆಯ ನಂತರ, ಇನ್ನು ಘಟನೆ ನಡೆದಂತಹ ಸಂದರ್ಭದಲ್ಲಿ ಅಕ್ಕಪಕ್ಕ ಇದ್ದಂತಹ ಸಿಸಿಟಿವಿಗಳು ಎಲ್ಲವನ್ನ ಕೂಡ ಆಧರಿಸಿ ಒಟ್ಟು 6 ಸಿಸಿಟಿವಿ ಕ್ಯಾಮೆರಾ ದೃಶ್ಯಗಳನ್ನ ಪೊಲೀಸರು ಪರಿಶೀಲನೆ ನಡೆಸಿದ್ರು. ಇನ್ನು 6 ಸಿಸಿಟಿವಿ ಕ್ಯಾಮೆರಾ ಪೈಕಿ ಒಂದು ಪ್ರದೇಶದ ದೃಶ್ಯದಲ್ಲಿ ಮಹತ್ವದ ಸುಳಿವು ಪೊಲೀಸರಿಗೆ ಲಭ್ಯ ಆಯಿತು. ಅಂದ್ರೆ ಆರೋಪಿಗಳು ತಪ್ಪಿಸಿಕೊಂಡು ಹೋಗೋದಕ್ಕೆ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಪೊಲೀಸರು ಅದಕ್ಕಿಂತ ಚಾಲಾಕಿಗಳಿರ್ತಾರೆ ಅನ್ನೋದಕ್ಕೆ ಇದೆ ಎಕ್ಸಾಂಪಲ್. 6 ಸಿಸಿಟಿವಿ ದೃಶ್ಯಗಳ ಪೈಕಿ ಒಂದರಲ್ಲಿ ಮಹತ್ವದ ಸುಳಿವು ಲಭ್ಯ ಆಯಿತು. ಕಮ್ಮನಹಳ್ಳಿ ಸರ್ಕಲ್ನ ಬಕೆಟ್ ಬಿರಿಯಾನಿ ಹೋಟೆಲ್ನ ಸಿಸಿಟಿವಿ ಕ್ಯಾಮೆರಾ. ನೆನಪಿಟ್ಕೋಬೇಕು, ಕಮ್ಮನಹಳ್ಳಿ ಸರ್ಕಲ್ನ ಬಕೆಟ್ ಬಿರಿಯಾನಿಯಲ್ಲೇ ಈ 6 ಜನರ ಗ್ಯಾಂಗ್ ಕುತ್ಕೊಂಡು ಈ ದುಷ್ಕೃತ್ಯಕ್ಕೆ ಸ್ಕೆಚ್ ಹಾಕಿರೋದು. ಆ ಹೋಟೆಲ್ನ ಸಿಸಿಟಿವಿ ಕ್ಯಾಮೆರಾದಲ್ಲಿ ಪೊಲೀಸರಿಗೆ ಮಹತ್ವದ ಮಾಹಿತಿ ಲಭ್ಯ ಆಗತ್ತೆ, ಅಲ್ಲೊಂದು ಮಹತ್ವದ ದೃಶ್ಯ ಲಭ್ಯ ಆಗತ್ತೆ. ಇನ್ನು ಸಿಸಿಟಿವಿ ಕ್ಯಾಮೆರಾದ ದೃಶ್ಯದಲ್ಲಿ ಸೋಮು ಅಲಿಯಾಸ್ ಚಿನ್ನು, ಈ ಇಬ್ಬರ ಮುಖ ಸೆರೆಯಾಗತ್ತೆ. 6 ಸಿಸಿಟಿವಿ ಕ್ಯಾಮೆರಾ ದೃಶ್ಯಗಳನ್ನ ಗಮನಿಸ್ತಾರೆ ಪೊಲೀಸರು. ಒಂದು ಘಟನೆ ನಡೆದಂತಹ ಸ್ಥಳದಲ್ಲಿ ನಾವೀಗ ಟಿವಿಯಲ್ಲಿ ನೋಡ್ತಾ ಇರುವಂತಹ ದೃಶ್ಯ, ಅದು ಅಲ್ಲದೆ ಇನ್ನೂ 5 ಸಿಸಿಟಿವಿ ಕ್ಯಾಮೆರಾಗಳ ದೃಶ್ಯವನ್ನ ಪರಿಶೀಲಿಸಿದಂತಹ ಸಂದರ್ಭದಲ್ಲಿ ಬಕೆಟ್ ಬಿರಿಯಾನಿ ಹೋಟೆಲ್ ಸಮೀಪ ಒಂದು ಮಹತ್ವದ ಸುಳಿವು ಲಭ್ಯ ಆಗತ್ತೆ ಪೊಲೀಸರಿಗೆ. ಅಲ್ಲಿನ ಸಿಸಿಟಿವಿ ಕ್ಯಾಮೆರಾದ ದೃಶ್ಯದಲ್ಲಿ ಸೋಮು ಅಲಿಯಾಸ್ ಚಿನ್ನು ಅನ್ನುವಂತಹ ಇಬ್ಬರು ಆರೋಪಿ ನಂಬರ್ 3 ಮತ್ತೆ ಆರೋಪಿ ನಂಬರ್ 3 ಸೋಮು ಅಲಿಯಾಸ್ ಚಿನ್ನುವಿನ ಮುಖ ಸೆರೆಯಾಗತ್ತೆ. ಸೋಮು, ಆತನ ಇನ್ನೊಂದು ಹೆಸರು ಚಿನ್ನು ಅಂತ, ಈತ ಬೈಕಲ್ಲಿ ನಿಂತಿರುವಂತಹ ದೃಶ್ಯ ಸೆರೆಯಾಗತ್ತೆ. ಅದು ಇನ್ನೊಂದು ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿರೋದು. ಆ ಸಿಸಿಟಿವಿ ದೃಶ್ಯವನ್ನ ವಶಪಡಿಸಿಕೊಂಡು ಪೊಲೀಸರು ಶಂಕಿತರನ್ನ ವಶಕ್ಕೆ ಪಡ್ಕೊಳ್ತಾರೆ. ಇದು ಆರೋಪಿಗಳನ್ನ ಬಂಧಿಸಿದಂತಹ ರೋಚಕ ಸ್ಟೋರಿ. ಕೇವಲ ಈ ದೌರ್ಜನ್ಯ ನಡೆಸಿರುವಂತಹ ಸಿಸಿಟಿವಿ ಕ್ಯಾಮೆರಾ ದೃಶ್ಯವನ್ನಷ್ಟೇ ಅವಲಂಬಿಸಿದ್ರೆ ಕ್ಲಾರಿಟಿ ಇರಲಿಲ್ಲ, ಹೀಗಾಗಿ ಯಾರು ಅಂತ ಗೊತ್ತಾಗ್ತಾ ಇರಲಿಲ್ಲ. ಅದರ ಬದಲಿಗೆ ಇನ್ನೊಂದು ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೋಮುವಿನ ದೃಶ್ಯ ಸೆರೆಯಾಗತ್ತೆ. ನಂತರ ಈ ಒಂದು ದೃಶ್ಯವನ್ನ ಆಧರಿಸಿ ಒಟ್ಟು 12 ಜನ ಶಂಕಿತರನ್ನ ಪೊಲೀಸರು ವಿಚಾರಣೆಗೆ ಒಳಪಡಿಸ್ತಾರೆ, ವಶಕ್ಕೆ ಪಡ್ಕೊಳ್ತಾರೆ, ನಂತರ ವಿಚಾರಣೆ ನಡೆಸ್ತಾರೆ. 12 ಜನ ಶಂಕಿತರ ಪೈಕಿ ಸೋಮು ಅಲಿಯಾಸ್ ಚಿನ್ನು ಕೂಡ ಒಬ್ಬ. ಅಂದ್ರೆ ಈ 6 ಜನರ ಗ್ಯಾಂಗ್ ಅಲ್ಲಿ 3ನೇ ವ್ಯಕ್ತಿ ಸೋಮು ಅಲಿಯಾಸ್ ಚಿನ್ನು ಅಂತ. ಈತ ಕಮ್ಮನಹಳ್ಳಿಯ ನಿವಾಸಿಯೇ, ಆ ಪ್ರದೇಶದ ನಿವಾಸಿಯೇ ಆಗಿದ್ದಾನೆ. ಈತನ ಒಂದು ಗುರುತು ಪತ್ತೆಯಾಗುತ್ತೆ. 12 ಜನ ಶಂಕಿತರನ್ನೇನು ವಶಕ್ಕೆ ಪಡ್ಕೊಳ್ತಾರೆ. ಅದರಲ್ಲಿ ಓರ್ವ ಚಿನ್ನು ಅಲಿಯಾಸ್ ಸೋಮು ಅಂತ, ಈತನ ಮುಖ ಪರಿಚಯ ಆಗುತ್ತೆ. ಈತ 12 ಜನ ಶಂಕಿತರ ಪೈಕಿ ಓರ್ವ ಇರ್ತಾನೆ. ಪೊಲೀಸರ ಮುಂದೆ ಈತ ಸತ್ಯವನ್ನ ಬಾಯ್ಬಿಡ್ತಾನೆ. ಆ ಸಂದರ್ಭ ಪೊಲೀಸರಿಗೆ ಮತ್ತೊಂದು ಸುಳಿವು ಲಭ್ಯ ಆಗತ್ತೆ. 12 ಜನ ಶಂಕಿತರಲ್ಲಿ ಓರ್ವ ಸೋಮು ಅಲಿಯಾಸ್ ಚಿನ್ನು ಸೋಮಶೇಖರ್, ಈತ ಬಾಯ್ಬಿಡ್ತಾನೆ, ಹೌದು ಈ ಕೃತ್ಯವನ್ನ ನಮ್ಮ ಗ್ಯಾಂಗ್ ಅವರೇ ನಡೆಸಿರೋದು ಅನ್ನುವಂತಹ ವಿಚಾರವಾಗಿ ಪೊಲೀಸರು ಅವರದೇ ಭಾಷೆಯಲ್ಲಿ ವಿಚಾರಣೆ ನಡೆಸಿದಂತಹ ಸಂದರ್ಭದಲ್ಲಿ ಸೋಮು ಅಲಿಯಾಸ್ ಚಿನ್ನು ತಾವು ಮಾಡಿರುವ ಕೃತ್ಯದ ಬಗ್ಗೆ, ನೀಚ ಕೃತ್ಯದ ಬಗ್ಗೆ ತಪ್ಪು ಒಪ್ಪಿಕೊಳ್ತಾನೆ, ಸತ್ಯವನ್ನ
ಬಾಯ್ ಬಿಡ್ತಾನೆ. ಅದಾದ ನಂತರ ಮುಂದೆ ನಡೆದಿದ್ದು ಇನ್ನಷ್ಟು ರೋಚಕ. ಇನ್ನುಳಿದಂತಹ ಆರೋಪಿಗಳ ಹೆಡೆಮುರಿ ಕಟ್ಟಿರೋದು ಸೋಮಶೇಖರ್ ಅಲಿಯಾಸ್ ಸೋಮು ಅಲಿಯಾಸ್ ಚಿನ್ನು. ಈ ವ್ಯಕ್ತಿ ಮೊದಲಿಗೆ ಸಿಕ್ಕಿ ಬೀಳುವಂತಹ ವ್ಯಕ್ತಿ. ನಾವು ನೋಡ್ತಾ ಇರುವಂತಹ ಸಿಸಿಟಿವಿ ದೃಶ್ಯದಲ್ಲಿ ಆತ ಇಲ್ಲ, ಆದ್ರೆ ಆತ ಇನ್ನೊಂದು ಕಡೆಗೆ ಸೋಮು ಮತ್ತೆ ಸುದೇಶ್ ಇಬ್ರು ಕೂಡ ಬೈಕಲ್ಲಿ ನಿಂತ್ಕೊಂಡು ಗಮನಿಸ್ತಾ ಇರ್ತಾರೆ. ಈ ಒಂದು ಘಟನೆಯನ್ನ ಸಿಗ್ನಲ್ ಕೊಡ್ತಾ ಇರ್ತಾರೆ ಮೇನ್ ರೋಡ್ ಇಂದ. ಆ ವ್ಯಕ್ತಿ ಬಕೆಟ್ ಬಿರಿಯಾನಿ ಹೋಟೆಲ್ ಸಮೀಪದ ಸಿಸಿಟಿವಿ ದೃಶ್ಯದಲ್ಲಿ ಸಿಕ್ಕಾಕೊಳ್ತಾನೆ. ನಂತರ ಆತನನ್ನ ವಶಕ್ಕೆ ಪಡ್ಕೊಳ್ಳಲಾಗುತ್ತೆ. ಮೊದಲು ನನಗೇನು ಗೊತ್ತಿಲ್ಲ, ನಾನು ಏನು ಮಾಡಿಲ್ಲ ಅಂತ ಹೇಳಿದಂತಹ ಈ ಸೋಮು ಅಲಿಯಾಸ್ ಚಿನ್ನು ನಂತರ ಬಾಯ್ ಬಿಡ್ತಾನೆ. ಹೌದು, ಈ ಕೃತ್ಯದಲ್ಲಿ ನಂದು ಕೂಡ ಪಾಲು ಇದೆ, ನಾನು ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದ್ದೀನಿ, ನಮ್ಮ ಗ್ಯಾಂಗ್ ಈ ಕೃತ್ಯವನ್ನ ಪ್ಲಾನ್ ಮಾಡಿಕೊಂಡಿದೆ ಅಂತ ಸೋಮು ಬಾಯ್ ಬಿಡ್ತಾನೆ. ಸೋಮು ಸೇರಿ ಒಟ್ಟು 12 ಜನರನ್ನ ಪೊಲೀಸರು ವಶಕ್ಕೆ ಪಡ್ಕೊಳ್ತಾರೆ. ಈಗಾಗಲೇ ಹೇಳಿದಂತೆ ಶಂಕಿತ 12 ಜನರನ್ನ ಪೊಲೀಸರು ಫಸ್ಟ್ ವಶಕ್ಕೆ ಪಡ್ಕೊಳ್ತಾರೆ ಮೊದಲನೇದಾಗಿ. ಅದಾದ ನಂತರ ಅದರಲ್ಲಿ ಓರ್ವ ವ್ಯಕ್ತಿ ಸೋಮು ಮೇಲೆ ಸಂಶಯ ಹೆಚ್ಚಾಗತ್ತೆ. ಆತ ಮೊದಲು ನಾನೇನು ಮಾಡಿಲ್ಲ ಅಂತ ಹೇಳ್ತಾ ಇದ್ದವನು ನಂತರ ಪೊಲೀಸರ ಭಾಷೆಯಲ್ಲಿ ವಿಚಾರಣೆ ನಡೆಸಿದಾಗ ಹೌದು, ನಾನು ಇದರಲ್ಲಿ ಇನ್ವಾಲ್ವ್ ಆಗಿದ್ದೀನಿ, ನಮ್ಮ ಗ್ಯಾಂಗ್ ಅವರು ಇನ್ವಾಲ್ವ್ ಆಗಿದ್ದಾರೆ ಅನ್ನುವಂತಹ ಮಾಹಿತಿಯನ್ನ ಕೊಡ್ತಾನೆ. ಬಾಣಸವಾಡಿ ಠಾಣೆಯಲ್ಲಿ ಮುನಿಕೃಷ್ಣ ಅಂಡ್ ಟೀಮ್ ವಿಚಾರಣೆಯನ್ನ ನಡೆಸುತ್ತೆ ಸೋಮು ಅಲಿಯಾಸ್ ಚಿನ್ನುವನ್ನ. ಇನ್ನು ಬಾಣಸವಾಡಿ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಮುನಿಕೃಷ್ಣ ಟೀಮ್ ಕಾರ್ಯಾಚರಣೆ ನಡೆಸಿ ಸೋಮುವನ್ನ ಸೆರೆ ಹಿಡಿತಾರೆ. ಸೋಮುವನ್ನ ವಿಚಾರಣೆಗೆ ಒಳಪಡಿಸುತ್ತಾರೆ. ಬಾಣಸವಾಡಿ ಇನ್ಸ್ಪೆಕ್ಟರ್ ಮುನಿಕೃಷ್ಣ ನೇತೃತ್ವದ ತಂಡ ಕೂಡ ಒಂದು ತಂಡ, ಒಟ್ಟು 3 ತಂಡಗಳನ್ನು ರಚನೆ ಮಾಡಲಾಗಿತ್ತು. ಅದರ ಮೊದಲ ತಂಡ ಬಾಣಸವಾಡಿ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಮುನಿಕೃಷ್ಣ ಅಂಡ್ ಟೀಮ್. ಇವರು ಸೋಮುವನ್ನ ವಶಕ್ಕೆ ಪಡ್ಕೊಂಡಿರ್ತಾರೆ. 12 ಜನರ ಪೈಕಿ ಸೋಮು ತಪ್ಪನ್ನ ಒಪ್ಪಿಕೊಳ್ತಾನೆ. ನಂತರ ಪೊಲೀಸರಿಂದ 12 ಜನರ ಪೈಕಿ ವ್ಯಕ್ತಿ ಸುಲ್ತಾನ್ ಬಾಯ್ ಅನ್ನುವನ್ನ ವಿಚಾರಣೆ ನಡೆಸಲಾಗುತ್ತೆ. ಇನ್ನೋರ್ವ ವ್ಯಕ್ತಿ ಈತನನ್ನ ವಿಚಾರಣೆ ನಡೆಸಲಾಗುತ್ತೆ. 12 ಜನ ಶಂಕಿತರನ್ನ ವಶಕ್ಕೆ ಪಡ್ಕೊಂಡಂತಹ ಸಂದರ್ಭದಲ್ಲಿ ಅದರಲ್ಲಿ ಓರ್ವನಾಗಿದ್ದಂತಹ ಸುಲ್ತಾನ್ ಬಾಯ್ ಅನ್ನ ವಿಚಾರಣೆಗೆ ಒಳಪಡಿಸಲಾಗುತ್ತೆ. ಮುನಿಕೃಷ್ಣ ಅಂಡ್ ಟೀಮ್ ಅಂದ್ರೆ ಬಾಣಸವಾಡಿ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಮುನಿಕೃಷ್ಣ ಅಂಡ್ ಟೀಮ್ ಸುಲ್ತಾನ್ ಬಾಯ್ ಅನ್ನ ವಿಚಾರಣೆ ನಡೆಸಿದಂತಹ ಸಂದರ್ಭದಲ್ಲಿ ರಾತ್ರಿ 8:48 ವೇಳೆ ತಾನು ಸೋಮುವನ್ನ ನೋಡಿದ್ದಾಗಿ ಸುಲ್ತಾನ್ ಬಾಯ್ ಮಾಹಿತಿಯನ್ನ ಕೊಡ್ತಾನೆ. ಅಂದ್ರೆ ಬಕೆಟ್ ಬಿರಿಯಾನಿ ಹೋಟೆಲ್ ಬಳಿ ಸೋಮುವನ್ನ ತಾನು ನೋಡಿದ್ದೀನಿ ಅಂತ ಸುಲ್ತಾನ್ ಬಾಯ್ ಮಾಹಿತಿಯನ್ನ ಕೊಡ್ತಾನೆ. ಪೊಲೀಸ್ ಭಾಷೆಯಲ್ಲಿ ವಿಚಾರಣೆ ನಡೆಸಿದಾಗ ಸೋಮು ಬಾಯ್ ಬಿಡ್ತಾನೆ. ಮೊದಲಿಗೆ ಸೋಮು ನಾನೇನು ಮಾಡಿಲ್ಲ, ನನಗೂ ಇದಕ್ಕೂ ಸಂಬಂಧ ಇಲ್ಲ, ನನಗೆ ಅವ್ರು ಯಾರು ಅಂತಾನೆ ಗೊತ್ತಿಲ್ಲ, ಈ ರೀತಿ ಹೇಳ್ತಾ ಇದ್ದಂತಹ ವ್ಯಕ್ತಿ ಇನ್ನೋರ್ವ ಶಂಕಿತ 12 ಜನರ ಪೈಕಿ ಸುಲ್ತಾನ್ ಬಾಯ್ ಅನ್ನುವಂತಹ ವ್ಯಕ್ತಿಯನ್ನ ವಿಚಾರಣೆ ನಡೆಸಿದಾಗ ಆತ ಬಕೆಟ್ ಬಿರಿಯಾನಿ ಹೋಟೆಲ್ ಅಲ್ಲಿ ಇದ್ದ, ನಾನು ಆತನನ್ನ ನೋಡಿದ್ದೀನಿ, ಆ ದೃಶ್ಯದಲ್ಲಿರೋದು ಆತನೇ ಅನ್ನುವಂತಹ ಮಾಹಿತಿಯನ್ನ ಸುಲ್ತಾನ್ ಬಾಯ್ ಕೊಡ್ತಾನೆ. ಆಗ ಸೋಮುವನ್ನ ಪೊಲೀಸ್ ಭಾಷೆಯಲ್ಲಿ ವಿಚಾರಣೆ ನಡೆಸಿದಾಗ ಹೌದು ಅಂತ ಆತ ಒಪ್ಪಿಕೊಳ್ತಾನೆ. ಕೃತ್ಯ ನಡೆಸಿದರ ಬಗ್ಗೆ ಆತ ಮಾಹಿತಿಯನ್ನ ಕೊಡ್ತಾನೆ. ಏನಂತಂದ್ರೆ ಕೃತ್ಯ ಮತ್ತೆ ಇನ್ನುಳಿದ ಆರೋಪಿಗಳ ಬಗ್ಗೆ ಸೋಮು ಮಾಹಿತಿ ಕೊಟ್ಟಿದ್ದು, ಕೃತ್ಯ ನಡೆಸಿದ್ದು ಲೆನೋ ಹಾಗೂ ಜೊತೆಗಿದ್ದವರು ನಾವೆಲ್ಲ 5 ಮಂದಿ ಅನ್ನುವಂತಹ ಮಾಹಿತಿಯನ್ನ ಹೇಳ್ತಾನೆ. ತನಿಖಾಧಿಕಾರಿಗಳ ಮುಂದೆ ಆರೋಪಿ ಸೋಮಶೇಖರ್ ಬಾಯ್ ಬಿಡ್ತಾನೆ. ಮೊದಲಿಗೆ ಏನೂ ಮಾಡಿಲ್ಲ, ಏನು ಗೊತ್ತಿಲ್ಲ ಅಂತಿದ್ದಂತಹ ಸೋಮಶೇಖರ್ ನಂತರ ಪೊಲೀಸರ ಮುಂದೆ ಬಾಯ್ ಬಿಡ್ತಾನೆ. ಆ ಸಂದರ್ಭದಲ್ಲಿ ಹೌದು, ಕೃತ್ಯ ಎಸಗಿದ್ದು ನಾವೇ, ಲಿನೋ ಮತ್ತೆ ನಾವೆಲ್ಲ ಸೇರಿ ಈ ಕೃತ್ಯವನ್ನ ಎಸಗಿದ್ದೀವಿ ಅಂತ ಸೋಮು ಮಾಹಿತಿಯನ್ನ ಕೊಡ್ತಾನೆ. ಅಷ್ಟು ಮಾತ್ರವಲ್ಲ, ಉಳಿದ ಆರೋಪಿಗಳನ್ನ ಕೂಡ ಆತ ಸುಳಿವು ಕೊಡ್ತಾನೆ. ಉಳಿದ ಆರೋಪಿಗಳ ಬಗ್ಗೆ ಕೂಡ ಆತ ಸುಳಿವು ಕೊಡ್ತಾನೆ. ಎಲ್ಲಾ ಆರೋಪಿಗಳನ್ನ ಆತನ ಮಾಹಿತಿಯ ಮೇರೆಗೆ ಪೊಲೀಸ್ ಸಿಬ್ಬಂದಿ ಸೆರೆ ಹಿಡಿತಾರೆ. ಇನ್ನು ಎಲ್ಲಾ ಆರೋಪಿಗಳು ಕೂಡ ಈ ಘಟನೆಯ ನಂತರ ಸಂಬಂಧಿಕರ ಮನೆಗಳಿಗೆ ಹೋಗಿ ಸೇರಿಕೊಂಡಿದ್ರು, ತಲೆಮರೆಸಿಕೊಂಡಿದ್ರು. ಪೊಲೀಸರು ಹುಡುಕ್ತಾ ಇರುವಂತಹ ವಿಚಾರ ಗೊತ್ತಾಗ್ತಾ ಇದ್ದಂತೆ ತಾವು ಸಿಕ್ಕಾಕೊಳ್ಬಾರ್ದು ಅಂತ ತಮ್ಮ ಸಂಬಂಧಿಕರ ಮನೆಗೆ ಹೋಗಿ ಅಡಗಿ ಕುಳಿತಿದ್ರು. ಆದ್ರೆ ಪೊಲೀಸರು ಅವರನ್ನ ಬೇಟೆಯಾಡಿದ್ದಾರೆ. ಕಾಮುಕರು ಸಿಕ್ಕಿ ಬಿದ್ದಿದ್ದು ಯಾವ ರೀತಿ ಅನ್ನೋದನ್ನ ನೋಡ್ತಾ ಹೋದ್ರೆ ಎಲ್ಲಾ ಕಡೆ ಕೂಡ ಈ ಸೋಮು ಒಬ್ಬ ಆರೋಪಿ ಏನಿದ್ದಾನೆ, 3ನೇ ಆರೋಪಿ ಸೋಮು, ಈತ ಸಿಸಿಟಿವಿ ದೃಶ್ಯದಲ್ಲಿ ಪತ್ತೆಯಾಗಿದ್ದಂತಹ ವ್ಯಕ್ತಿ. ಮೊದಲಿಗೆ ಎಲ್ಲಾ ಕಡೆ ಸೋಮುವನ್ನ ಕರೆದೊಯ್ದು ಪೊಲೀಸರಿಗೆ ಆರೋಪಿಗಳನ್ನ ಪತ್ತೆ ಹಚ್ಚುವಂತಹ ಕೆಲಸ ಮಾಡಿದ್ರು ಪೊಲೀಸರು. ಸೋಮುವನ್ನ ಪ್ರತಿಯೊಬ್ಬರ ಸಂಬಂಧಿಕರ ಮನೆಗೆ ಕರೆದೊಯ್ದು ಆರೋಪಿಗಳನ್ನ ಪತ್ತೆ ಹಚ್ಚುವಂತಹ ಕೆಲಸವನ್ನ ಮಾಡಲಾಯಿತು. ಇನ್ನೂ ತಲೆಮರೆಸಿಕೊಂಡಿರುವಂತಹ ಓರ್ವ ಆರೋಪಿ ಪಪ್ಪಿಗೋಸ್ಕರ ಈಗ ಶೋಧ ಕಾರ್ಯ ನಡೀತಾ ಇದೆ. ಈ ಪ್ರಕರಣದಲ್ಲಿ ಒಟ್ಟು 6 ಜನ ಆರೋಪಿಗಳು, ಅದರಲ್ಲಿ 6ನೇ ಆರೋಪಿ ಪಪ್ಪಿಗೆ ಈಗ ಶೋಧ ನಡೀತಾ ಇದೆ. 4 ಜನ ಆರೋಪಿಗಳ ಬಂಧನವಾಗಿದೆ. ಇನ್ನೋರ್ವ ಆರೋಪಿ ಜೇಮ್ಸ್ ಈಗ ಪೊಲೀಸರ ವಶದಲ್ಲಿ ವಿಚಾರಣೆಯನ್ನ ಎದುರಿಸ್ತಾ ಇದ್ದಾನೆ.
ಮತ್ತೋರ್ವ ಆರೋಪಿ ಪಪ್ಪಿ ಈಗ ಪೊಲೀಸರ ವಶದಲ್ಲಿ ಇಲ್ಲ. ಆತ ತಲೆಮರೆಸಿಕೊಂಡಿದ್ದಾನೆ. ಆತನಿಗೋಸ್ಕರ ಈಗ ಶೋಧ ನಡೆಸಲಾಗ್ತಾ ಇದೆ. 4 ಜನ ಆರೋಪಿಗಳ ಬಂಧನ ಆಯಿತು. ಆರೋಪಿ ಜೇಮ್ಸ್ ಅನ್ನ ಇನ್ನೂ ಕೂಡ ವಿಚಾರಣೆ ನಡೆಸಲಾಗ್ತಾ ಇದೆ, ವಶದಲ್ಲಿದ್ದಾನೆ. ಮತ್ತೋರ್ವ ಆರೋಪಿ ಪಪ್ಪಿಯನ್ನ ಈಗ ಹುಡುಕಾಟ ನಡೆಸಲಾಗ್ತಾ ಇದೆ. ಆತನಿಗೋಸ್ಕರ ಶೋಧ ನಡೆಸಲಾಗ್ತಾ ಇದೆ. 3 ತಂಡಗಳು, ಪೊಲೀಸ್ ತಂಡಗಳು ಆತನಿಗೋಸ್ಕರ ಈಗ ಬಲವಾದ ಶೋಧವನ್ನ ನಡೆಸ್ತಾ ಇದ್ದಾರೆ. ಇನ್ನು ಈ ಇಡೀ ಘಟನೆಗೆ ಒಂದು ರೀತಿಯ ಟ್ವಿಸ್ಟ್ ಕೊಟ್ಟಿದ್ದು ಅಂತಂದ್ರೆ ಅದು ಬಕೆಟ್ ಬಿರಿಯಾನಿ ಪಾಯಿಂಟ್. ಅಲ್ಲಿನ ಸಿಸಿಟಿವಿ ದೃಶ್ಯ ಈ ಒಂದು ಕ್ಲೂ ಅನ್ನ ಕೊಟ್ಟಿರೋದು ಪೊಲೀಸರಿಗೆ ತನಿಖೆಯ ಸಂದರ್ಭದಲ್ಲಿ. ಆ ಹೋಟೆಲ್ ಸಮೀಪದಿಂದ ನಮ್ಮ ಪ್ರತಿನಿಧಿ ಪ್ರತೀಕ್ಷಾ ವರದಿಯನ್ನ ಕೊಟ್ಟಿದ್ದಾರೆ. ಅದನ್ನ ತೋರಿಸ್ತೀವಿ ಚಿಕ್ಕ ಬ್ರೇಕ್ನ ನಂತರ. ಬ್ರೇಕ್ ನಂತರ ಮತ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಕಮ್ಮನಹಳ್ಳಿಯಲ್ಲಿ ನಡೆದಂತಹ ನೀಚ ಘಟನೆಗೆ, ಇಡೀ ಘಟನೆಗೆ ಕಾರಣ ಒಂದು ರೀತಿಯ ಟ್ವಿಸ್ಟ್ ಸಿಕ್ಕಿದ್ದು ಅಂತಂದ್ರೆ ಬಕೆಟ್ ಬಿರಿಯಾನಿ ಪಾಯಿಂಟ್. ಆ ಶಾಪ್ನಲ್ಲಿನ ಸಿಸಿಟಿವಿ ದೃಶ್ಯದಿಂದಲೇ ಆರೋಪಿಗಳು ಪತ್ತೆಯಾಗಿದ್ದು. ಬನ್ನಿ ಈ ಬಗ್ಗೆ ನಮ್ಮ ಪ್ರತಿನಿಧಿ ವಿಷ್ಣು ನೀಡಿರುವಂತಹ ಒಂದು ವರದಿಯನ್ನ ನೋಡೋಣ. ಹೊಸ ವರ್ಷದ ರಾತ್ರಿ ಸುಮಾರು 2:41 ವೇಳೆಯಲ್ಲಿ ನಡೆದಂತಹ ಯುವತಿ ಮೇಲಿನ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಬೆಂಗಳೂರಿನ ಬಾಣಸ್ವಾಡಿ ಪೊಲೀಸರು ಹಾಗೂ ಹೆಣ್ಣೂರು ಪೊಲೀಸರು ಜಂಟಿ ಕಾರ್ಯಾಚರಣೆ ಮಾಡುವ ಮೂಲಕ ಈಗ 4 ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಮತ್ತೊಂದು ಆರೋಪಿಯನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಜೊತೆಗೆ ಇನ್ನೊಬ್ಬ ನಾಪತ್ತೆಯಾಗಿರುವಂತಹ ಆರೋಪಿಗಾಗಿ ಈಗಾಗಲೇ ಶೋಧ ನಡೆಸುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಸದ್ಯ ಈಗ ಆರೋಪಿಗಳು ಹೇಗೆ ಸಿಕ್ಬಿದ್ರು ಅನ್ನೋದ್ರ ಬಗ್ಗೆ ಈಗ ನಾವು ನೋಡೋದಾದ್ರೆ, ಮೊದಲನೇದಾಗಿ ಘಟನೆ ನಡೆದಿರುವಂಥದ್ದು 2 ಗಂಟೆ ಸುಮಾರು 41 ನಿಮಿಷಕ್ಕೆ ಘಟನೆ ನಡೆಯುತ್ತೆ. ಅದಾದ ಬಳಿಕ ನೊಂದಿರುವಂತಹ ಯುವತಿ 2ನೇ ದಿನ ಆ ಸಿಸಿಟಿವಿ ರೆಕಾರ್ಡ್ ಆಗಿರುವಂತಹ ಮಾಲೀಕ ಫ್ರಾನ್ಸಿಸ್ ಅವರನ್ನ ಭೇಟಿ ಮಾಡಿ ಪರಿಶೀಲನೆ ನಡೆಸುವಂತ ಕೇಳ್ತಾರೆ. ಈ ವೇಳೆಯಲ್ಲಿ ನೋಡಿದಂತಹ ಮನೆ ಮಾಲೀಕ, ಸಿಸಿಟಿವಿ ದೃಶ್ಯಗಳಿರುವಂತಹ ಮನೆ ಮಾಲೀಕ ಫ್ರಾನ್ಸಿಸ್ ಅವರು ಹೆಣ್ಣೂರು ಠಾಣೆ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ಅವರನ್ನ ಫ್ರೆಂಡ್ ಅಂತೇಳಿ ಭೇಟಿ ಮಾಡಿ ಅವರಿಗೆ ಪರಿಚಯ ಅಂತ ಹೇಳಿ ಅವರಿಗೆ ಈ ದೃಶ್ಯಗಳನ್ನು ನೀಡುವ ಮೂಲಕ ಅವರಿಗೆ ಹೇಳ್ತಾರೆ. ಇದನ್ನು ನೋಡಿದಂತಹ ಶ್ರೀನಿವಾಸ್ ಈಗಾಗಲೇ ಬಾಣಸ್ವಾಡಿ ಪೊಲೀಸ್ ಠಾಣೆಗೆ ದೂರನ್ನು ಕೂಡ ನೀಡ್ತಾರೆ. ದೂರನ್ನು ಪಡೆದುಕೊಂಡಂತಹ ಬಾಣಸ್ವಾಡಿ ಇನ್ಸ್ಪೆಕ್ಟರ್ ಮುನಿಕೃಷ್ಣ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸುವಂತಹ ಕೆಲಸವನ್ನು ಕೂಡ ಮಾಡ್ತಾರೆ. ಈ ಕೃತ್ಯವನ್ನು ನೋಡಿದಂಥವರು ಪೊಲೀಸರು ಸ್ವತಃ ಶ್ರೀನಿವಾಸ್ ಅವರನ್ನ ಕೇಸನ್ನು ತೆಗೆದುಕೊಂಡು ಸುಮೋಟ ಕೇಸ್ ದಾಖಲಿಸಿಕೊಂಡು ಆರೋಪಿಗಳ ಪತ್ತೆಗೆ ಜಾಲವನ್ನು ಬೀಸ್ತಾರೆ. ಮೊದಲನೇದಾಗಿ ಪೊಲೀಸರು ಮಾಡುವಂತಹ ಕೆಲಸ ಏನಂತಂದ್ರೆ, ಈ ಸುತ್ತಮುತ್ತ ಏರಿಯಾದಲ್ಲಿರುವಂತಹ ಘಟನೆ ನಡೆದಿರುವಂತಹ ಏರಿಯಾದ ಸುತ್ತಮುತ್ತ ಸಿಸಿಟಿವಿ ದೃಶ್ಯಗಳನ್ನ ಕಲೆ ಹಾಕೋದಕ್ಕೆ ಮುಂದಾಗ್ತಾರೆ. ಸದ್ಯ ನಮ್ಮ ಎಡಭಾಗದಲ್ಲಿ ಗಮನಿಸಬಹುದು, ಈ ರಸ್ತೆ ಕಾಣ್ತಾ ಇದೆ. ಈ ರಸ್ತೆಯ ಒಳಭಾಗಕ್ಕೆ ಹೋದಂತಹ ವೇಳೆಯಲ್ಲಿ ಇಡೀ ಘಟನೆ ನಡೆದಿರೋದು ಈಗಾಗಲೇ ಸ್ಪಷ್ಟವಾಗಿರುವಂಥದ್ದು. ಅದು ನಮಗೆ ಸಿಸಿಟಿವಿ ದೃಶ್ಯಗಳಲ್ಲಿ ಸಹಿತ ಈಗ ಲಭ್ಯ ಆಗಿರುವಂಥದ್ದು. ಅಲ್ಲಿಂದ ಹೊರಬಂದಂತಹ ಇನ್ಸ್ಪೆಕ್ಟರ್ ಮುನಿಕೃಷ್ಣ ನೇರವಾಗಿ ಈ ರಸ್ತೆಯ ಆಸುಪಾಸಿನಲ್ಲಿರುವಂತಹ ಸಿಸಿಟಿವಿ ದೃಶ್ಯಗಳನ್ನು ಪರಿಶೀಲನೆ ನಡೆಸೋದಕ್ಕೆ ಮುಂದಾಗ್ತಾರೆ. ಆ ವೇಳೆಯಲ್ಲಿ ಪೊಲೀಸರಿಗೆ ಗೊತ್ತಾಗುವಂಥದ್ದು, ಇಲ್ಲಿರುವಂತಹ ಬಕೆಟ್ ಬಿರಿಯಾನಿ ಅಂತ ಹೋಟೆಲ್ ಏನಿದೆ, ಈ ಹೋಟೆಲ್ನಲ್ಲಿರುವಂತಹ ಸಿಸಿಟಿವಿ ದೃಶ್ಯಗಳನ್ನು ಸಹಿತ ವಶಕ್ಕೆ ಪಡೆದುಕೊಳ್ಳುವಂತಹ ಕೆಲಸವನ್ನು ಕೂಡ ಮಾಡ್ತಾರೆ. ಸದ್ಯ ನಾವು ಗಮನಿಸಬಹುದು, ಈ ಹೋಟೆಲ್ ಬಿಲ್ಡಿಂಗ್ನಲ್ಲಿರುವಂತಹ ಮೂಲೆಯಲ್ಲಿರುವಂತಹ ಸಿಸಿಟಿವಿ ಏನಿದೆ, ಈ ಸಿಸಿಟಿವಿ ದೃಶ್ಯ ಏನಿದೆ, ಇದರಲ್ಲಿ ಪ್ರಮುಖವಾಗಿ ಅಲ್ಲಿ ಆರೋಪಿಗಳ ಸುಳಿವು ಸಿಗುವಂಥದ್ದು. ಅದು ಘಟನೆ ನಡೆದಿರುವಂತಹ 1ನೇ ತಾರೀಕು ಬೆಳಗಿನ ಜಾವ ನಡೆಯುತ್ತೆ. ಆದರೆ 31ನೇ ತಾರೀಕು ರಾತ್ರಿ ಸುಮಾರು 8:48ರಿಂದ 8:56 ವೇಳೆಗೆ ಸುಮಾರು 7ರಿಂದ 8 ನಿಮಿಷಗಳ ಕಾಲ ಆರೋಪಿಗಳೆಲ್ಲರೂ ಸಹಿತ ಇದೇ ಭಾಗದಲ್ಲಿದ್ದರು ಅನ್ನೋದು ಮಾಹಿತಿ ಲಭ್ಯ ಆಗುತ್ತೆ. ಅವರು ಆ ಸಿಸಿಟಿವಿಯಲ್ಲಿ ಆ ದೃಶ್ಯಗಳು ರೆಕಾರ್ಡ್ ಆಗಿರೋದು ಸಹಿತ ಈಗ ಟಿವಿ ನನಗೆ ಎಕ್ಸ್ಕ್ಲೂಸಿವ್ ಆಗಿ ಲಭ್ಯ ಆಗಿರೋದು ಅಲ್ಲಿ ಗಮನಿಸಬಹುದು. ಜೊತೆಗೆ ಈ ಭಾಗದಲ್ಲೇ ತಮ್ಮ ವಾಹನವನ್ನು ಪಾರ್ಕ್ ಮಾಡಿಕೊಂಡು ಅವರೆಲ್ಲ ನಿಲ್ಲಿಸಿರೋದು ಸಹಿತ ಆ ದೃಶ್ಯಗಳಲ್ಲಿ ಲಭ್ಯ ಆಗುತ್ತೆ. ಇದರಲ್ಲಿ ಪೊಲೀಸರಿಗೆ ಒಂದು ಉನ್ನತವಾದಂತಹ ಸುಳಿವು ಸಿಗುತ್ತೆ. ಅದರಲ್ಲಿ ಈಗ ಆರೋಪಿಯಾಗಿ ಸಿಕ್ಕಿಬಿದ್ದಿರುವಂತಹ ಸೋಮು ಅಲಿಯಾಸ್ ಚಿನ್ನು ಏನಿದ್ದಾನೆ, ಈತನು ಸಹಿತ ಮುಖಚರ್ಯೆ ಸಂಪೂರ್ಣವಾಗಿ ಪೊಲೀಸರಿಗೆ ಗೊತ್ತಾಗುತ್ತೆ. ಇದನ್ನು ನೋಡಿದಂತಹ ಇನ್ಸ್ಪೆಕ್ಟರ್ ಮುನಿಕೃಷ್ಣ ನೇರವಾಗಿ ಈ ಸುತ್ತಮುತ್ತಲ ಭಾಗದಲ್ಲಿ ಬರುವಂತಹ ಸುಮಾರು 12ಕ್ಕೂ ಹೆಚ್ಚು ಮಂದಿ ಶಂಕಿತರನ್ನ ಕರೆದುಕೊಂಡೋಗಿ ಠಾಣೆಗೆ ಕರೆದೋಗ್ತಾರೆ. ಅಲ್ಲಿ ಅವರನ್ನ ವಿಚಾರಣೆ ನಡೆಸುವಂತಹ ಕೆಲಸವನ್ನು ಮಾಡ್ತಾರೆ. ಮೊದಲನೇದಾಗಿ ಮುನಿಕೃಷ್ಣ ಇದ್ರ ಬಗ್ಗೆ ಅವರ ಹತ್ರ ವಿಚಾರಣೆ ನಡೆಸುವಂತಹ ವೇಳೆಯಲ್ಲಿ ಆರೋಪಿಯಾಗಿದ್ದಂತಹ ಸೋಮು ಅಲಿಯಾಸ್ ಚಿನ್ನು ಏನಿದ್ದಾನೆ, ಆತನ ವಿಚಾರಣೆ ನಡೆಸುವಂತಹ ಪೊಲೀಸರಿಗೆ ಆತ ಶಂಕಿತ ಅಂತ ಕೇಳಿದಾಗ ಆತ ಯಾವುದೇ ರೀತಿ ಮಾಹಿತಿ ನೀಡಲ್ಲ. ಆದರೆ ಅವರ ಜೊತೆ ಕರೆದೊಯ್ದಿದ್ದಂತಹ ಇನ್ನೊಬ್ಬ ಶಂಕಿತ ಸುಲ್ತಾನ್ ಬಾಯ್ ಅಂತೇಳಿ ಆತನನ್ನು ಸಹಿತ ಇದೆ ಇಲ್ಲಿರುವಂತಹ ಕುಳ್ಳಪ್ಪ ಸರ್ಕಲ್ನ ಕಮ್ಮನಹಳ್ಳಿ ಏರಿಯಾ ನಿವಾಸಿಯಾಗಿರುವಂತಹ ಈತ ಈ ಏರಿಯಾದಲ್ಲಿ ಇರ್ತಾನೆ ಅನ್ನೋದ್ರ ಬಗ್ಗೆ ಸುಳಿವನ್ನ ಇನ್ಸ್ಪೆಕ್ಟರ್ಗೆ ನೀಡ್ತಾನೆ. ಈ ಇನ್ಸ್ಪೆಕ್ಟರ್ ಆದಂತಹ ಇನ್ಸ್ಪೆಕ್ಟರ್ ಮುನಿಕೃಷ್ಣ ಅವರು ಈ ಮಾಹಿತಿಯನ್ನು ತೆಗೆದುಕೊಂಡು ಆ ಸೋಮು ಅಲಿಯಾಸ್ ಚಿನ್ನುಗೆ ಪೊಲೀಸ್ ಭಾಷೆಯಲ್ಲಿ ವಿಚಾರಣೆ ನಡೆಸಲು ಮುಂದಾಗ್ತಾರೆ. ಈ ವೇಳೆಯಲ್ಲಿ ಈಗ
ಸೋಮು ಅಲಿಯಾಸ್ ಚಿನ್ನು ಸಂಪೂರ್ಣವಾದ ವಿವರವನ್ನು ಕಕ್ಕಿರುವಂಥದ್ದು. ಮೊದಲನೇದಾಗಿ ಇಡೀ ಕೃತ್ಯವನ್ನು ಎಸಗುವುದರಲ್ಲಿ ಯುವತಿಯನ್ನು ಎಳೆದಾಡಿದ್ದು ಲೆನೋ, ಆತನಿಗೆ ಸಹಾಯ ಮಾಡಿದ್ದು ಬೈಕ್ನಲ್ಲಿ ಹಿಂದೆ ಕುಳಿತಿದ್ದಂತಹ ಅಯ್ಯಪ್ಪ, ಜೊತೆಗೆ ಆತ ಇಲ್ಲಿ ರಸ್ತೆಯಲ್ಲಿ ಓಡಾಡುವಂಥವ್ರು ಯಾರಾದರೂ ಬಂದರೆ ಹೇಳಿ ಅಂತೇಳಿ ಅವರಿಗೆ ಮಾಹಿತಿ ನೀಡುತ್ತಿದ್ದು ನಾನು, ಜೊತೆಗೆ ನನ್ನ ಜೊತೆ ಇದ್ದಂತಹ ಜೇಮ್ಸ್ ಹಾಗೂ ಇನ್ನೊಬ್ಬ ಅಂತೇಳಿ ಈಗ ಮಾಹಿತಿ ನೀಡುವಂಥದ್ದು. ಇದೇ ಆಧಾರದ ಮೇರೆಗೆ ಈಗಾಗಲೇ ಪೊಲೀಸರು 4 ಬಂಧಿಸಿದ್ದಾರೆ. ಇನ್ನು ಇಬ್ಬರಲ್ಲಿ ಜೇಮ್ಸ್ ಅನ್ನು ಸಹಿತ ವಶಕ್ಕೆ ಪಡ್ಕೊಂಡಿದ್ದಾರೆ. ಮತ್ತೊಬ್ಬ ಆರೋಪಿ ಪಪ್ಪಿ ಎಂಬವನೀಗ ನಾಪತ್ತೆಯಾಗಿದ್ದು ಆತನಿಗೋಸ್ಕರ ಈಗ ಶೋಧ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಒಟ್ಟಿನಲ್ಲಿ ಕೇವಲ 2 ದಿನಗಳಲ್ಲಿ ಪೊಲೀಸರು ಇಡೀ ಪ್ರಕರಣಕ್ಕೆ ಸುಖಾಂತ್ಯ ಹಾಡಲು ಈಗಾಗಲೇ ಎಲ್ಲ ರೀತಿಯಲ್ಲೂ ಯಶಸ್ವಿಯಾಗಿದ್ದಾರೆ ಅಂತಲೇ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಸುಧಾಕರ್ ಜೊತೆ ವಿಷ್ಣು ಪ್ರಸಾದ್, TV9 ಬೆಂಗಳೂರು. ಇಡೀ ಕಾರ್ಯಾಚರಣೆ ಬಗ್ಗೆ ನೂತನ ಪೊಲೀಸ್ ಕಮಿಷನರ್ ಪ್ರವೀಣ್ ಸೂದ್ ಮಾಹಿತಿ ಕೊಟ್ಟಿದ್ದಾರೆ. ಬನ್ನಿ ಅವರೇನು ಹೇಳಿದ್ರು ಅಂತ ಕೇಳೋಣ. 3ನೇ ತಾರೀಕು ರಾತ್ರಿ ನಮಗೆ ಒಬ್ಬರು ರಿಸ್ಪಾನ್ಸಿಬಲ್ ನಾಗರಿಕರಿಂದ ಜವಾಬ್ದಾರಿಯ ಕೆಲಸ ಮಾಡಿದ್ರು. ನಮಗೆ ಮಾಹಿತಿ ಬಂತು, ಒಂದು ವಿಡಿಯೋ ಸಮೇತ ಮಾಹಿತಿ ಬಂತು. ನಾನು ಅವರಿಗೆ ವಂದನೆಗಳು ಅಂತ ಹೇಳಕ್ಕೆ ತಮ್ಮ ಮೂಲಕ ಇಷ್ಟಪಡ್ತೀನಿ. ಯಾಕಂದ್ರೆ ಇಂಥ ಘಟನೆಗಳು ಆದರೆ ಯಾರಾದರೂ ಸಹಾಯಕ್ಕೆ ಬರಲೇಬೇಕಾಗತ್ತೆ, ಯಾರಾದರೂ ಮಾಹಿತಿ ಕೊಡಲೇಬೇಕಾಗತ್ತೆ. ನಮ್ಮ ಸಮಾಜದಲ್ಲಿ ಯಾವುದು ಅಹಿತಕರ ಘಟನೆ ಆದರೆ ಅದಕ್ಕೆ ಯಾರಾದರೂ ವಿಟ್ನೆಸ್ ಇದ್ದೇ ಇರ್ತಾರೆ. ಆ ಮುಂದೆ ಬಂದು ಪೊಲೀಸ್ಗೆ ಹೇಳಕ್ಕೆ ಧೈರ್ಯ ತೋರಿಸಿದೆ ಪೊಲೀಸ್ ಅವರು ಕೂಡ ಏನು ಮಾಡಕ್ ಬರಲ್ಲ ಅಂತ ನನ್ನ ಅಭಿಪ್ರಾಯ. ಆದರೆ ಪ್ರಶಾಂತ್ ಫ್ರಾನ್ಸಿಸ್ ಅವರು, ಅವರ ಹೆಸರು ನಾನು ಹೇಳಲೇಬೇಕಾಗತ್ತೆ. ಕಂಟಿನ್ಯೂಸ್ಲಿ ಸರಾಸರಿ 48 ಗಂಟೆ ನಾವು ಕೆಲಸ ಮಾಡಿದ್ದೀವಿ. ಬೇರೆ ಬೇರೆ ತರದಿಂದ ಕೊನೆಗೆ ನಾವು ಇವತ್ತು 4 ಅಪರಾಧಿಗಳಿಗೆ ದಸ್ತಗಿರಿ ಮಾಡಕ್ಕೆ ಯಶಸ್ವಿ ಆಗಿದ್ದೀವಿ. ಈ 4 ಅಪರಾಧಿಗಳ ಹೆಸರು ಅಯ್ಯಪ್ಪ, ಅವರೇ ಮುಖ್ಯ ಆರೋಪಿ. ಈ ಕೃತ್ಯದ ಮುಖ್ಯ ಆರೋಪಿ ಅಯ್ಯಪ್ಪ, ಲಿನೋ, ಸೋಮಶೇಖರ ಅಲಿಯಾಸ್ ಚಿನ್ನಿ ಮತ್ತೆ ಸುದೇಶ್. ಈ 4 ವ್ಯಕ್ತಿಗಳಿಗೆ, ಹುಡುಗರಿಗೆ ನಾವು ದಸ್ತಗಿರಿ ಮಾಡಿದ್ದೀವಿ. ಒಂದು ಬೈಕ್ ಕೂಡ ಸೀಸ್ ಮಾಡಿದ್ದೀವಿ. ಅದರ ಜೊತೆಗೆ ಇವರ ಇನ್ನೂ ಇಬ್ರು ಅಕಂಪ್ಲಿಸ್ ಇನ್ನೂ ಅರೆಸ್ಟ್ ಆಗಬೇಕಾಗಿದೆ. ಆದರೆ ಅವರ ಬಗ್ಗೆ ನಮಗೆಲ್ಲ ಮಾಹಿತಿ ಸಿಕ್ಕಿದೆ. ಅವರು ಕೂಡ ಸದ್ಯದಲ್ಲಿ ಅರೆಸ್ಟ್ ಮಾಡ್ತೀವಿ ಅಂತ ಭರವಸೆ ನಾನು ತಮಗೆ ಕೊಡೋಕೆ ಇಷ್ಟಪಡ್ತೀನಿ. ಈ ಹುಡುಗರು ಎಲ್ಲ ಕೆಲವು ಜನ ಡೆಲಿವರಿ ಬಾಯ್ಸ್ ಇದ್ದಾರೆ. ಒಬ್ಬರು ಈ ಅಯ್ಯಪ್ಪ ಅವರು ITI ಓದಿದ್ದಾರೆ, ಲೀನೋ ಅವರು BCom ಓದಿದ್ದಾರೆ, ಸೋಮಶೇಖರ್ ಅವರು 10ನೇ ತರಗತಿ ತನಕ ಓದಿದ್ದಾರೆ, ಸುದೇಶ್ ಅವರು ದ್ವಿತೀಯ PUC ಓದ್ತಾ ಇದ್ದಾರೆ. 2 ಜನ ಡೆಲಿವರಿ ಬಾಯ್ಸ್ ಇದ್ದಾರೆ, ಒಬ್ರು ಡ್ರೈವರ್ ಇದ್ದಾರೆ, ಒಬ್ರು ಖಾಸಗಿ ಕಂಪನಿಯಲ್ಲಿ ಹೆಲ್ಪರ್ ಆಗಿ ಕೆಲಸ ಮಾಡ್ತಾರೆ. ಟೋಟಲಿ 4 ಜನ ನಾವು ದಸ್ತಗಿರಿ ಮಾಡಿದ್ದೀವಿ. ಕಾನೂನು ಪ್ರಕಾರವಾಗಿ ಕ್ರಮ ತಗೊಂಡು ಅವರಿಗೆ ನಾವು ನ್ಯಾಯಾಂಗ ಬಂಧನಕ್ಕೆ ಕಳಿಸ್ತೀವಿ. ಅಯ್ಯಪ್ಪ ಇವಿಷ್ಟು ಕಮ್ಮನಹಳ್ಳಿ ಕಾಮುಕರು ಅಟ್ಟಹಾಸ ಮೆರೆದಂತಹ ರೀತಿ, ಅದಾದ ನಂತರ ಅವರ ಕಂಪ್ಲೀಟ್ ಡೀಟೇಲ್ಸ್ ಜೊತೆಗೆ ಪೊಲೀಸರಿಗೆ ಅವರು ಸಿಕ್ಕಿಬಿದ್ದಂತಹ ರೀತಿ. ಇದೇ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.